ಇರುಕಿಸಿ ನೋಡು ಚರಣ ಕಮಲಗಳು ಸಾರುವುವು. ವಿಶ್ವವೆಲ್ಲವನು ತಿರುಗಿದರೂ ನಶ್ವರವಿರುವಿ ಜಗದೊಳಗೆ. ನಿಜಾತ್ಮ ತತ್ವವೇ ಶಾಶ್ವತವೆಂದು ತಿಳಿದುದರಿಂದಲೇ ನಾನೀಗ ಪರದಲ್ಲಿ ಸುಖವಿರುವಿಚ್ಛೆಯ ತೊರೆದು ಮಂಡಿಸಿದೆನು ಪದ್ಮಾಸನದಿ. ಭವ್ಯಾತ್ಮನೆ ನಿರುಕಿಸಿ ನೋಡು ಚರಣ ಕಮಲಗಳು ಸಾರುವುವು. ಆಜಿನ ಬಿಂಬದ ಕಣ್ಣುಗಳೆರಡು ಹೇಳುತ್ತಲಿರುವವು ನಮಗೆಲ್ಲ. ಮೂರು ಲೋಕವ ತಿರುಗಿ ನೋಡಿದರು ಎಲ್ಲಿಯೂ ತೃಪ್ತಿಯೇ ಸಿಗಲಿಲ್ಲ. ಆತ್ಮತತ್ವವು ಸಾರವೆಂದರಿದು ನಾಸಾದೃಷ್ಟಿಯಲ್ಲಿ ಕುಳಿತಿರುವೆ. ಭವ್ಯಾತ್ಮನೆ ನಿರುಕಿಸಿ ನೋಡು ಚರಣ ಕಮಲಗಳು ಸಾರುವುವು. ಆಜಿನ ಬಿಂಬದ ಹಸ್ತಯುಗಲವು ಮಧುರ ಸಂದೇಶವ ನೀಡುವುದು. ಪರದಲ್ಲಿ ಪರಿವರ್ತನ ಮಾಡುವೆನು ಎನ್ನುವ ಮಿಥ್ಯಾಭಾವದಲ್ಲಿ ಚೌಗತಿ ಭ್ರಮಣವು ಇರುವುದರಿಂದ ಕೈಕಟ್ಟಿ ನಿಶ್ಚಲ ಕುಳಿತಿರುವೆ. ಭವ್ಯಾತ್ಮನೆ ನಿರುಕಿಸಿ ನೋಡು ಚರಣ ಕಮಲಗಳು ಸಾರುವುವು. ಮಂದಿರದೊಳಗೆ ಪದ್ಮಾಸನದಲ್ಲಿ ಮಂಡಿಸಿದ ಜಿನ ಬಿಂಬವನು. ಭವ್ಯಾತ್ಮನೆ ನಿರುಕಿಸಿ ನೋಡು ಚರಣ ಕಮಲಗಳು ಸಾರುವುವು. ಚರಣ ಕಮಲಗಳು ಸಾರುವುವು. ಜೈ ಜಯ. ನಮೋ ಅರಿಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಾಯಾಣಂ नमो लोये सव्वसाहूनम। जय बोलो 2400 तीर्थंकर पंच परमेष्टि भगवान की जय। जय बोलो वर्तमान शासनायक वर्धमान तीर्थंकर भगवान की जय। जय बोलो सीमंद्र स्वामी भगवान की जय। जय बोलो ನಂದೀಶ್ವರ ದೀಪದಲ್ಲಿ ವಿರಾಜಮಾನರಿರುವಂತಹ ಅರ್ಯಂತ ಸಿದ್ಧ ಪರಮೇಷ್ಠಿ ಭಗವಂತರ ಬಿಂಬಗಳಿಗೆ ನನ್ನ ನಮಸ್ಕಾರಗಳು। जय बोलो आचार्य भगवान नेमिचंद सिद्धांत चक्रवर्ती महाराज की जय। जय बोलो आचार्य भगवान विशुद्ध सागर जी महाराज की जय। जय बोलो मुनिश्री नियम सागर जी महाराज की जय। ಎಲ್ಲರಿಗೂ ಜೈ ಜಿನೇಂದ್ರ। ಪದ್ಮಿನಿ ಮೇಡಮ್ ಅವರೇ ಧನ್ಯವಾದಗಳು। ನಿನ್ನೆ ಅವರು ಈ ಸಂಗಿ ಬಗ್ಗೆ ತಿಳ್ಕೊಂತಾ ಇದ್ವಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ, ಅದ್ರ ಬಗ್ಗೆ ಅವರು ನಿನ್ನೆ ರಿವಿಷನ್ ಮಾಡಿದ್ದಾರೆ। ಓಕೆ, ಸೊ ಹಾಗಾಗಿ ಮತ್ತೆ ಪುನಃ ಅದು ಹೊಸ ವಿಷಯಕ್ಕೆ ಬರೋಣ। ಒಂದ್ ಸ್ವಲ್ಪ ಮೊನ್ನೆ ಒಂದು ಪೂರ್ತಿ ಕಂಪ್ಲೀಟ್ ಆಗಿರ್ಲಿಲ್ಲ। ಈ ಒಂದು ಸಂಘಿಗಳು ಅಂದ್ರೆ ಈ ಸಂಖ್ಯಾ ಅಂತ ಹೇಳ್ತಾರಲ್ಲ, ಈ ಸಂಖ್ಯಾಗಳು ಯಾವ್ಯಾವ ಗುಣಸ್ಥಾನದಲ್ಲಿ ಇರುತ್ತೆ ಅಂತ ಪೂರ್ತಿ ನಾನು ಕಂಪ್ಲೀಟ್ ಮಾಡಿರ್ಲಿಲ್ಲ, ಅದನ್ನ ಒಂದು ಕಂಪ್ಲೀಟ್ ಮಾಡ್ಬಿಡ್ತೇನೆ, ಆಮೇಲೆ ಹೊಸ ವಿಷಯಕ್ಕೆ ಬರೋಣ। ನೋಡಿ, ಆಹಾರ ಸಂಖ್ಯಾ ಪದ್ಮಿನಿ ಆಂಟಿ ಮೇಡಮ್ ಅವ್ರು ನಿನ್ನೇನೋ ಸಹ ರಿವಿಷನ್ ಮಾಡಿದ್ರು, ಇದು ಇನ್ನೊಂದ್ಸಲಿ ಹೇಳ್ಬಿಡ್ತೇನೆ ನೋಡಿ। ಆಹಾರ ಸಂಖ್ಯಾ 6ನೇ ಗುಣಸ್ಥಾನವರೆಗೂ ಇರುತ್ತದೆ। ಓಕೆ, ಇನ್ನು ಬಯಸಂಖ್ಯಾ 8ನೇ ಗುಣಸ್ಥಾನದವರೆಗೂ ಬಯಸಂಖ್ಯಾ ಇರುತ್ತದೆ। ಇನ್ನು ಮೈಥುನ ಸಂಖ್ಯಾ 9ನೇ ಗುಣಸ್ಥಾನದ ಸವೇದ ಭಾಗದವರೆಗೆ। ಸವೇದ ಭಾಗ ಅಂತಂದ್ರೆ ಎಲ್ಲಿವರೆಗೂ ವೇದದ ಉದಯ ಇದೆಯೋ, 9ನೇ ಗುಣಸ್ಥಾನದಲ್ಲಿ ಕೆಲವು ಸಮಯಗಳು ತನಕ ವೇದ ಅಂತಂದ್ರೆ ಈ ವೇದ ನೌಕಷಾಯದ ಉದಯ ಇರುತ್ತದೆ, ಕೆಲವು ಭಾಗದಲ್ಲಿ ಉದಯಕ್ಕಿರೋದಿಲ್ಲ, ಕೆಲವು ಭಾಗದವರೆಗೆ ಉದಯಕ್ಕಿರುತ್ತೆ। ಅದಾದ ನಂತರ ಉದಯ ವಿಚ್ಯುತಿ ಆಗತ್ತೆ, ಅದಾದ್ಮೇಲೆ ಸತ್ತ ವಿಚ್ಯುತಿಯೂ ಸಹ ಆಗತ್ತೆ। ಅಂದ್ರೆ ಯಾವ ಜೀವ ಕ್ಷಪಕ ಶ್ರೇಣಿ ಏರ್ತಿದ್ದಾನೆ ಅವನಿಗೆ ಏನಾಗುತ್ತೆ, ಈ ಒಂದು ವೇದ ನೌಕಷ ಏನಿದೆ ಅದು ಪೂರ್ತಿ ಸತ್ತ ಇಂದನೇ ಏನಾಗುತ್ತೆ, ಕರ್ಮ ಸಂಪೂರ್ಣವಾಗಿ ನಾಶ ಆಗಿ ಹೋಗುತ್ತೆ। ಅದೇ ಉಪಶಮ ಶ್ರೇಣಿ ಏರುವಂತ ಮುನಿಗೆ ಏನಾಗುತ್ತೆ, ಅಂದ್ರೆ ಮೊದಲು ಉದಯ ವಿಚ್ಯುತಿ ಆಗತ್ತೆ, ಅದಾದ್ಮೇಲೆ
ಸತ್ತ ವಿಚ್ಯುತಿ ಆಗೋದಿಲ್ಲ, ಅದು ಉಪಶಮ ಆಗ್ಬಿಡುತ್ತೆ, ಪೂರ್ತಿ ಏನಾಗುತ್ತೆ, ಉಪಶಮ ಆಗುತ್ತೆ. ಸೊ ಎಲ್ಲಿವರೆಗೂ ಈ ಒಂದು ವೇದ ನೌಕಷಾಯ ಉದಯಕ್ಕಿದೆ ಅಲ್ಲಿವರೆಗೂ ಏನಿದೆ, 9ನೇ ಗುಣಸ್ಥಾನದ ಯಾವ ಭಾಗದವರೆಗೆ ಈ ಒಂದು ವೇದ ನೌಕಷಾಯದ ಉದಯ ಇದೆ ಅಲ್ಲಿವರೆಗೂ ಈ ಒಂದು ಮೈಥುನ ಸಂಜ್ಞಾವು ಇರುತ್ತದೆ. ಓಕೆ, ನೆಕ್ಸ್ಟ್ ಪರಿಗ್ರಹ ಸಂಜ್ಞಾ. ಪರಿಗ್ರಹ ಸಂಖ್ಯೆ ಎಷ್ಟನೇ ಗುಣಸ್ಥಾನ, 10ನೇ ಗುಣಸ್ಥಾನವರೆಗೂ ಇರುತ್ತೆ ಅಂತ ಹೇಳ್ತಿದ್ದಾರೆ. ಪರಿಗ್ರಹ ಸಂಖ್ಯೆ 10ನೇ ಗುಣಸ್ಥಾನ ಅಂತ ಯಾಕೆ ಹೇಳಿದ್ದಾರೆ, ಪದ್ಮಿನಿ ಆಂಟಿ ಹೇಳ್ಬೋದಾ? 9ನೇ ಗುಣಸ್ಥಾನದಲ್ಲಿ ಅಲ್ಲಿ ನೌಕಷಾಯದ ಇದು ವಿಚ್ಯುತಿ ಆಗುತ್ತಲ್ಲ. ಅಲ್ಲ, 10ನೇ ಗುಣಸ್ಥಾನದವರೆಗೂ ಪರಿಗ್ರಹ ಸಂಖ್ಯಾ ಇದೆ ಅಂತೆ, ಯಾಕೆ, ಕಾರಣ ಏನು, ಏನದು? ಗುಣಸ್ಥಾನದವರೆಗೆ ಪರಿಗ್ರಹ ಸಂಖ್ಯೆ ಎಷ್ಟನೇ ಗುಣಸ್ಥಾನ, ಹೇಳಿ ನಿರಂಜನ್ ಸರ್. ಇರುತ್ತೆ ಅಂತ. ಅಲ್ಲ 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 ನೋಡಿ, ಏನ್ ಗೊತ್ತಾ, ಪರಿಗ್ರಹ ಅಂದ್ರೆ ಏನು, ಪರಿಗ್ರಹದಲ್ಲಿ ಎಷ್ಟು ಭೇದ ಇದೆ, ಎಷ್ಟು ವಿಧಗಳಿದೆ ಹೇಳಿ ನೋಡೋಣ. ಅಂತರಂಗ ಪರಿಗ್ರಹ, ಬಹಿರಂಗ ಪರಿಗ್ರಹ. ಕರೆಕ್ಟ್. ಅದ್ರಲ್ಲೇ ಬಹಿರಂಗ ಪರಿಗ್ರಹ ಅಂತೂ 6ನೇ ಗುಣಸ್ಥಾನದಲ್ಲಿ ಪೂರ್ತಿ ಬಿಟ್ಟು ಹೋಗಿದೆ ಅಲ್ವಾ. ಯಾವಾಗ ಮುನಿಗಳು ಯಾವಾಗ ಮಹಾವ್ರತ ಧಾರಣೆ ಮಾಡ್ತಾರೆ ಆಗ 10 ಪ್ರಕಾರದ ಬಹಿರಂಗ ಪರಿಗ್ರಹ ಅಂತೂ ಪೂರ್ಣ ಬಿಟ್ಟು ಹೋಗಿದೆ. ಇನ್ನು ಉಳ್ಕೊಂಡಿದೆ ಯಾವುದು, ಅಂತರಂಗ ಪರಿಗ್ರಹ. ಅಂತರಂಗ ಪರಿಗ್ರಹದಲ್ಲಿ ಯಾವುದೆಲ್ಲ ಬರುತ್ತೆ, ಮಿಥ್ಯಾತ್ವ ಮೊದಲದ್ದು, ಆಮೇಲೆ ನೌಕಷಾಯ 9, ರಾಗದ್ವೇಷ ಅಲ್ವಾ, ಮಿಥ್ಯಾತ್ವ, ಹಾಸ್ಯ, ಅರತಿ, ಶೋಕ, ಭಯ, ಜಿಗುಪ್ಸ, ಆಮೇಲೆ ರಾಗದ್ವೇಷ. ಹಲೋ, ಸಾರಿ ಕಾಲ್ ಬಂದಿತ್ತು, ಹೇಳ್ರಿ. ಅಂತರಂಗ ಮೊದಲನೇದು ಮಿಥ್ಯಾತ್ವ, ಆಮೇಲೆ ನೌಕಷಾಯ 9, ಆಮೇಲೆ 10 ಆಯ್ತಲ್ಲ, ಆಮೇಲೆ ಕ್ರೋಧ, ಮಾನ, ಮಾಯ, ಲೋಭ ಅಲ್ವಾ. ಒಟ್ಟು 14 ಪರಿಗ್ರಹ ಇದೆ ಅಲ್ವಾ. 14 ಅಂತರಂಗ ಪರಿಗ್ರಹ ಇದೆ. ಯಾವುದು, ಕಷಾಯ, ನೌಕಷಾಯ ಮತ್ತು ಮಿಥ್ಯಾತ್ವ. ಸೊ ಈ 10ನೇ ಗುಣಸ್ಥಾನದವರೆಗೂ ಯಾವ ಒಂದು 10ನೇ ಗುಣಸ್ಥಾನದಲ್ಲಿ ಯಾವ ಒಂದು ಕಷಾಯ ಇನ್ನು ಬಾಕಿ ಉಳಿದಿದೆ, ಸೂಕ್ಷ್ಮ ಲೋಭ ಕಷಾಯ ಅಲ್ವಾ. 10ನೇ ಗುಣಸ್ಥಾನದಲ್ಲಿ ಸೂಕ್ಷ್ಮ ಲೋಭ ಕಷಾಯ ಇನ್ನು ಬಾಕಿ ಉಳಿದಿರುವ ಕಾರಣದಿಂದ ಈ ಪರಿಗ್ರಹ ಸಂಖ್ಯಾ ಅನ್ನೋದು 10ನೇ ಗುಣಸ್ಥಾನದವರೆಗೂ ಇರುತ್ತದೆ. ಅರ್ಥ ಆಯ್ತಲ್ಲಮ್ಮ? ಗೊತ್ತಾಯ್ತು. ಅಂದ್ರೆ ಅಂತರಂಗ ಪರಿಗ್ರಹ ಆಗಿರುವ ಈ ಒಂದು ಸೂಕ್ಷ್ಮ ಲೋಭ ಕಷಾಯ ಏನಿದೆ 10ನೇ ಗುಣಸ್ಥಾನದಲ್ಲಿ ಕೇವಲ ಸೂಕ್ಷ್ಮ ಲೋಭ ಕಷಾಯದ ಸದ್ಭಾವ ಇರುತ್ತೆ. ಅದರ ಸದ್ಭಾವ ಇರುವ ಕಾರಣದಿಂದ ಈ ಒಂದು ಪರಿಗ್ರಹ. ಸರ್ ಸನತ್ ಕುಮಾರ್ ಅವರು ಯಾಕೆ ಅವಾಗ ಅನ್ಮ್ಯೂಟ್ ಮಾಡ್ಕೊಂತ ಇದ್ದೀರಾ, ಏನಾದ್ರೂ ಮಾತಾಡೋದಿದ್ಯಾ? ಸನತ್ ಕುಮಾರ್ ಅವರೇ ಏನ್ ಹೇಳಿ ಅನ್ಮ್ಯೂಟ್ ಮಾಡ್ಕೊಂತ ಇದ್ದೀರಾ ಬಾರ್ ಏನಾದ್ರು ಕೇಳೋದಿದ್ಯಾ? ಏನಿಲ್ಲ ಸರ್, ಸ್ವಲ್ಪ ಮ್ಯೂಟ್ ಆಗಿದೆ. ಮತ್ತೆ ಮ್ಯೂಟ್ ಮಾಡ್ಕೊಳ್ಳಿ ಸರ್, ಡಿಸ್ಟರ್ಬ್ ಆಗ್ತಿದೆ ಪ್ಲೀಸ್. ಓಕೆ, ಪರಿಗ್ರಹ ಸಂಖ್ಯಾ ಈ ಸೂಕ್ಷ್ಮ ಲೋಭ ಇರುವ ಕಾರಣದಿಂದ ಏನಾಗುತ್ತೆ, ಈ ಒಂದು 10ನೇ ಗುಣಸ್ಥಾನವರೆಗೂ ಈ ಪರಿಗ್ರಹ ಸಂಖ್ಯಾ ಇರುತ್ತೆ. ನೆಕ್ಸ್ಟ್ 7वें आदि गुणस्थान में जो भय आदि 3 संज्ञाएं बतलाइए वे मात्र अंतरंग उन्नून कर्मों का. 7ನೇ ಗುಣಸ್ಥಾನ ಮೇಲೆ ಇರುವಂತಹ ಯಾವುದೆಲ್ಲ ಈ ಒಂದು ಭಯ ಅಥವಾ ಈ ಮೈಥುನ ಅಥವಾ ಈ ಒಂದು ಪರಿಗ್ರಹ ಈ ಎಲ್ಲ ಏನ್ ಸಂಜ್ಞಾಗಳು ಕೊಟ್ಟಿದ್ದಾರೆ ಅವು ಕೇವಲ ಅಂತರಂಗದಲ್ಲಿ ಆ ಕರ್ಮಗಳ ಉದಯ ಇರುವ ಅಪೇಕ್ಷೆಯಿಂದ ಕೊಟ್ಟಿದ್ದಾರೆ, ಹೊರತಾಗಿ ಅಲ್ಲಿ ಯಾವುದೇ ಪ್ರಕಾರ ಭಯದ ಪ್ರವೃತ್ತಿ ಆಗಿರ್ಬೋದು ಅಥವಾ ಮೈಥುನ ಪ್ರವೃತ್ತಿ ಆಗಿರ್ಬೋದು ಅಲ್ಲಿ ಇರುವುದಿಲ್ಲ. ಅರ್ಥ ಆಗ್ತಿದಿಲ್ವಾ? ಕೇವಲ ಆ ಕರ್ಮದ ಉದಯ ಅಪೇಕ್ಷೆಯಿಂದ ಇಲ್ಲಿ ಕೊಟ್ಟಿದ್ದಾರೆ ಆ ಸಂಜ್ಞೆಗಳು. ಓಕೆ ಸರಿ, ಇನ್ನು ನೀವು ಪ್ರಶ್ನೆ ಕೇಳ್ಬೋದು, ಈ ಒಂದು ಈ ಸಂಜ್ಞೆಗಳಂತೂ ಈ ಪಂಚೇಂದ್ರಿಯ ಜೀವಿಗಳಿಗಂತೂ ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಇನ್ನು ಏಕೇಂದ್ರಿಯ ಜೀವಿಗಳಲ್ಲಿ ಈ ಎಲ್ಲ ಸಂಜ್ಞೆಗಳು ಹೇಗೆ ಕಂಡು ಬರುತ್ತೆ? ಈಗ ಮರ ಗಿಡಗಳಿದೆ, ನಿಗೋದಿಯ ಜೀವಿಗಳಿದೆ, ಪೃಥ್ವಿಕಾಯಿಕ ಜಲಕಾಯಿಕ ಜೀವಿಗಳಿದೆ. ಅವುಗಳಲ್ಲಿ ಯಾವ ಪ್ರಕಾರ ಈ ಒಂದು ಆಹಾರ ಸಂಖ್ಯೆ ಹೇಗಿರುತ್ತೆ? ಆಹಾರ ಸಂಖ್ಯೆ ಬಿಡಿ, ಏನೇ ಸಾಮಾನ್ಯವಾಗಿ ಅವುಗಳು ಆಹಾರ ಮಾಡ್ತವೆ, ಅವುಗಳಿಗೂ ಇಚ್ಛೆ ಆಗುತ್ತೆ ಅಂತ ಹೇಳ್ಬೋದು. ಈ ಮೈಥುನ ಸಂಖ್ಯೆ ಹೇಗಿರುತ್ತೆ, ಭಯ ಸಂಖ್ಯೆ ಹೇಗಿರುತ್ತೆ, ಪರಿಗ್ರಹ ಸಂಖ್ಯೆ, ಈಗ ಒಂದು ಗಿಡ ಮರಗಳಿಗೆ ಪರಿಗ್ರಹ ಸಂಖ್ಯೆ ಹೇಗಿರುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಓಕೆ, ಇಲ್ಲಿ ಯಾರಾದ್ರೂ ಸಾಮಾನ್ಯವಾಗಿ ಓಕೆ, ನಮ್ ಗ್ರೂಪ್ ಅಲ್ಲಿ ಹೆಚ್ಚಾಗಿ ಈ ಮಂಗಳೂರು ಕಡೆ ಜನ ಜಾಸ್ತಿ ಇದ್ದಾರೆ ಅನ್ಕೊಂತೇನೆ. ಈ ಚಿಕ್ಕಮಂಗ್ಳೂರ್ ಕಡೆಯವ್ರು ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಕಾಫಿ ಎಸ್ಟೇಟ್ ಇರೋಂಥವ್ರು ಅಥವಾ ಈ ಟೀ ಎಸ್ಟೇಟ್ ಇರೋ ಅಂತವ್ರು ಅಥವಾ ಟೀ ಎಸ್ಟೇಟ್ ಬಗ್ಗೆ ತಿಳ್ಕೊಂಡವ್ರು ಯಾರು ಇದ್ದೀರಾ ಗ್ರೂಪ್ ನಲ್ಲಿ?
ನೋಡಿ ಟೀ ಎಸ್ಟೇಟ್ ಬಗ್ಗೆ ತಿಳ್ಕೊಂಡವ್ರು ಯಾರಾದ್ರೂ ಇದೀರಾ ಅಥವಾ ಯಾರು ಟೀ ಎಸ್ಟೇಟ್ ಇರೋರು ಯಾರಾದ್ರೂ ಇದೀರಾ ಗ್ರೂಪ್ ನಲ್ಲಿ? ಗೊತ್ತಿದೆ ಭೂಷಣ್. ಇನ್ನು ಟೀ ಎಸ್ಟೇಟ್ ಅಲ್ಲಿ ಜಾಸ್ತಿ ಲೇಡಿ ಹೆಂಗಸರೇ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಅದ್ರದ್ದು ಎಲೆ ಕೀಳೋದಾಗ್ಲಿ. ಅದೇ ಒಂದ್ ನಿಮಿಷ ಹಾ ನೋಡೋಣ ಮತ್ ಬೇರೆ ಯಾರಾದ್ರೂ ಇದಾರ ಅಂತ. ಮತ್ತೆ ಯಾರಾದ್ರೂ ಇದೀರಾ? ಮತ್ತೆ ಯಾರಾದ್ರೂ ಟೀ ಎಸ್ಟೇಟ್ ಬಗ್ಗೆ ತಿಳ್ಕೊಂಡವರು ಅಥವಾ ಓಕೆ ಸರಿ ಓಕೆ. ನೋಡಿ ಸಾಮಾನ್ಯವಾಗಿ ಈ ಒಂದು ಟೀ ಎಸ್ಟೇಟ್ ನಲ್ಲಿ ಪದ್ಮಿನಿ ಆಂಟಿಯವರೇ, ಟೀ ಎಸ್ಟೇಟ್ ನಲ್ಲಿ ಸಾಮಾನ್ಯವಾಗಿ ಈ ಒಂದು ಟೀ ಎಲೆಗಳನ್ನು ಕೀಳಲು ಮಹಿಳೆಯರನ್ನೇ ಇಟ್ಟಿರ್ತಾರೆ ಕೆಲ್ಸಕ್ಕೆ. ಯಾಕೆ ಅಂತ ನೀವೇ ಹೇಳಿ ಉತ್ತರ, ನಿಮ್ಗೆ ಗೊತ್ತಿರ್ಬೋದು ಪದ್ಮಿನಿ ಆಂಟಿ. ಯಾಕೆ ಮಹಿಳೆಯರನ್ನೇ ಯಾಕೆ ಇಟ್ಟಿರ್ತಾರೆ, ಪುರುಷರನ್ನ ಯಾಕೆ ಇಡೋದಿಲ್ಲ? ನೀವು ನೋಡಿರ್ಬೋದು ಯಾವ್ದೇ ಟೀ ಎಸ್ಟೇಟ್ ನಲ್ಲಿ ಮಹಿಳೆಯರೇ ಕೆಲಸ ಮಾಡ್ತಿರ್ತಾರ ಆ ಎಲೆಗಳನ್ನ ಕೀಳಕ್ಕೆ. ಯಾಕೆಂದ್ರೆ ಆವಾಗ ಅದು ಎಲೆ ಬರುವ ಮೊದ್ಲುನು ಅವರೇ ಕೆಲಸ ಮಾಡ್ತಿರ್ತಾರೆ, ಕೀಳುದು ಅವರೇ ಮಾಡುವಾಗ ಅದಕ್ಕೆ ಮೈಥುನ ಸಂಜೆ ಇರೋದ್ರಿಂದ ಅದು ಜಾಸ್ತಿ ಎಲೆಗಳನ್ನು ಕೊಡ್ತದೆ. ಹಾ ನೋಡಿ ಏನ್ ಹೇಳ್ತಾರೆ ಅಂತಂದ್ರೆ, ಈ ಒಂದು ಟೀ ಎಸ್ಟೇಟ್ ಅಲ್ಲಿ ಇರುವಂತಹ ಈ ಒಂದು ಟೀಯ ಗಿಡಗಳೇನಿದೆ ಅವುಗಳು ಮಹಿಳೆಯರೇ ಯಾಕೆ ಆ ಎಲೆಗಳನ್ನ ಕೀಳ್ತಾರೆ ಅಂತಂದ್ರೆ, ಆ ಗಿಡಗಳು ಈ ಮಹಿಳೆಯರ ಕಾಲಿನ ಸ್ಪರ್ಶದಿಂದ ಅವುಗಳಿಗೆ ಒಂಥರ ಮೈಥುನ ಸಂಖ್ಯೆಯಿಂದ ಅವುಗಳಿಗೆ ಆನಂದ ಆಗುತ್ತೆ ಅಂತೆ. ಅದೇ ಮಹಿಳೆಯರು ಏನಾದ್ರು ತಮ್ಮ ಕಾಲಿಂದ ಅದಕ್ಕೆ ಟಚ್ ಮಾಡಿದಾಗ, ಅದಕ್ಕೆ ಸ್ಪರ್ಶ ಮಾಡಿದಾಗ ಅವುಗಳಿಗೆ ಇನ್ನೂ ಒಂದ್ ರೀತಿ ಸಂತೋಷ ಆಗುತ್ತಂತೆ ಆ ಗಿಡಗಳಿಗೆ. ಹಾಗಾಗಿ ಇನ್ನೂ ಹೆಚ್ಚು ಎಲೆಗಳು ಚಿಗುರು ಹೊಡೆಯುತ್ತಂತೆ ಆ ಗಿಡಗಳಿಗೆ. ಆ ಟೀ ಎಲೆಗಳು ಇನ್ನೂ ಹೆಚ್ಚಾಗಿ ಚಿಗುರು ಹೊಡೆಯುತ್ತಂತೆ ನೋಡಿ. ಗೊತ್ತೇ ಇರ್ಲಿಲ್ಲ ಇಷ್ಟರವರೆಗೆ. ನಾನು ಸಂಬಳ ಟೀ ಗಿಡಕ್ಕೆ ಮಾತ್ರನಾ, ಟೀ ಎಸ್ಟೇಟ್ಗೆ ಮಾತ್ರನಾ? ಈ ಉದಾಹರಣೆ ಒಂದು ಈ ಮೈಥುನ ಸಂಖ್ಯಾ ಏಕೇಂದ್ರೀಯ ಜೀವಿಗೆ ಇದು ಒಂದು ಟೀದು ಒಂದು ಉದಾಹರಣೆ ತಗೊಂಡಿದ್ದಾರೆ. ಇನ್ನು ಬೇರೆ ಬೇರೆ ಉದಾಹರಣೆ ಬೇಕಾದ್ರೆ ನೀವು ಯೋಚನೆ ಮಾಡಿ ಹೇಳ್ಬೋದು ಗೊತ್ತಿದ್ರೆ. ಇಲ್ಲ, ಈಗ ಗಂಡಸರ ಕೆಲವು ಕಡೆಯಲ್ಲಿ ಮಾಡ್ತಾರಲ್ಲ. ಇಲ್ಲ, ಹೆಚ್ಚಾಗಿ ಮಹಿಳೆಯರ ಕೆಲಸ ಮಾಡ್ತಾರೆ ನೋಡಿ. ಅಲ್ಲಿ ಬೆಳೆ ಇರಲ್ಲ ನಿರಂಜನ್ ಅವರೇ ಜಾಸ್ತಿ. ಆದ್ರೆ ಗದ್ದೆಯಲ್ಲಿ ಸಹ ಇದು ನೇಜಿ ನಡುವುದು ಅಥವಾ ಕೊಯ್ಯುವುದು ಎಲ್ಲ ಹೆಂಗಸರೇ ಮಾಡ್ತಾರೆ ಹೆಚ್ಚಾಗಿ ಗದ್ದೆಯಲ್ಲಿ. ಭತ್ತ ಹೌದೌದು. ಅದು ಸ್ತ್ರೀ ಬಹುಶಃ ಸಾಮಾನ್ಯವಾಗಿ ಎಲ್ಲಾ ಗಿಡಗಳಿಗೂ ಆ ರೀತಿ ಸಂಖ್ಯಾ ಸ್ತ್ರೀಯರಿಂದ ಆಗತ್ತೆ ಅಂತ ಅದು ತಪ್ಪಾಗ್ಬೋದು ಅನ್ಸುತ್ತೆ. ಆದ್ರೆ ಈ ಟೀ ಗಿಡ ಏನಿದೆಯಲ್ವಾ, ಟೀ ಸೊಪ್ಪಿನ ಗಿಡ, ಅದಕ್ಕೆ ಮಾತ್ರ ಏನೋ ಮೈಥುನ ಸಂಖ್ಯಾ ಅಂದ್ರೆ ಮೈಥುನ ಸಂಖ್ಯೆ ಈ ಮಹಿಳೆಯರ ಏನು ಅವುಗಳ ಒಂದು ಎಲೆಗಳನ್ನ ಕೀಳಕಂತ ಹೋಗ್ತಾರಲ್ಲ, ಅವುಗಳ ಸ್ಪರ್ಶದಿಂದ ಅವುಗಳಿಗೆ ಮೈಥುನ ಸಂಖ್ಯಾ ಹೆಚ್ಚಾಗುತ್ತೆ. ಮೈಥುನ ಸಂಖ್ಯೆ ಹೆಚ್ಚಾಗೋದ್ರಿಂದ ಅವಳಿಗೆ ಒಂದ್ ರೀತಿ ಏನೋ ಸಂತೋಷ ಆಗೋ ಕಾರಣದಿಂದ ಇನ್ನೂ ಹೆಚ್ಚಾಗಿ ಎಲೆಗಳು ಚಿಗುರು ಹೊಡೆಯುತ್ತೆ ಅಂತ ನಾವು ಕೇಳಿದ್ದೇವೆ. ಓಕೆ, ಸೊ ಈ ರೀತಿ. ನೆಕ್ಸ್ಟ್, ಈ ಒಂದು ಏಕೇಂದ್ರೀಯ ಜೀವಿಗಳಿಗೆ ಪರಿಗ್ರಹ ಸಂಖ್ಯೆಗಳು ಹೇಗಿರುತ್ತೆ ಅಂತ ನೀವು ಕೇಳ್ಬೋದು. ನೋಡಿ, ಪರಿಗ್ರಹ ಸಂಖ್ಯೆ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈಗ ಕೆಲವೊಂದು ಗಿಡಗಳು ತನಗೆ ಎಷ್ಟು ನೀರ್ ಬೇಕು ಅದಕ್ಕಿಂತ ಹೆಚ್ಚು ಸಂಗ್ರಹ ಮಾಡುತ್ತಂತೆ. ಇದು ಸಹ ಏನಿದೆ, ಈ ಒಂದು ಗಿಡ ಮರಗಳಿಗೂ ಪರಿಗ್ರಹ ಸಂಖ್ಯೆ ಇದೆ. ತನಗೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ನೀರನ್ನು ಸಂಗ್ರಹ ಮಾಡ್ಕೊಳ್ಳುತ್ತೆ ಅಂತೆ ನೋಡಿ. ಅಷ್ಟೇ ಅಲ್ಲ, ನಮ್ ಬೆನಡೆಜಿಯವರು ಒಂದು ಉದಾಹರಣೆ ಕೊಟ್ಟಿದ್ರು. ಏನು ಅಂತಂದ್ರೆ, ಈ ಲೋಟ್ ಎನ್ನೋ ಹೆಸರಿನ ಒಂದು ಗಿಡ ಇದೆ ಅಂತೆ. ಅದ ಹೆಸರು ಲೋಟ್ ಅಂತ. ಲೋಟ್ ಎಂಬ ಹೆಸರಿನ ಒಂದು ಗಿಡ ಅದು ಎಲ್ಲಿ ಬೆಳೆದಿದೆಯೋ ಅಲ್ಲಿಂದ ಒಂದು 20 ಫೀಟ್ 15-20 ಫೀಟ್ ದೂರದಲ್ಲಿ ಯಾವ್ದಾದ್ರು ಒಂದು ಚಿನ್ನ ಬಂಗಾರ ಭೂಮಿಯಲ್ಲಿ ಹೂತಿಟ್ಟಿದ್ರೆ ಅದ್ರ ಬೇರುಗಳು ಆ ಬಂಗಾರದ ಕಡೆನೆ ಹೋಗುತ್ತಂತೆ. ನಮ್ಗೆ ಈ ವಿಷಯ ಅವ್ರು ಹೇಳಿದ್ರು. ಓಕೆ, ಲೋಟ್ ಎಂಬ ಒಂದು ವೃಕ್ಷ ಇದೆ. ಆ ವೃಕ್ಷ ಎಲ್ಲಿದೆಯೋ ಅಲ್ಲಿಂದ ಏನೋ ಒಂದು 15-20 ಫೀಟ್ ದೂರದಲ್ಲಿ ನೀವೇನಾದ್ರು ಚಿನ್ನ ಬೆಳ್ಳಿ ಹೂತಿಟ್ರೆ ಅಥವಾ ಅಲ್ಲಿ ಏನಾದ್ರು ನಿಧಿ ಏನಾದ್ರು ಇದ್ರೆ ಅವುಗಳ ಬೇರು ಆ ಕಡೆನೇ ಹೋಗುತ್ತಂತೆ, ಆ ಚಿನ್ನ ಬೆಳ್ಳಿ ಕಡೆನೇ ಹೋಗುತ್ತಂತೆ. ಸೊ ಇದು ಸಹ ಒಂದ್ ರೀತಿ ಪರಿಗ್ರಹ ಸಂಖ್ಯಾ. ಸ್ತ್ರೀಲಿಂಗ ಇರ್ಬೇಕಲ್ವಾ? ಸ್ತ್ರೀಲಿಂಗ ಇರಬೇಕು ಅಂತ ನಪುಂಸಕ ಅಲ್ಲ ನಿರಂಜನ್ ಸರ್. ಏಕೇಂದ್ರಿಯದಿಂದ ಹಿಡಿದು ನಾಲ್ಕು ಇಂದ್ರಿಯದೊಳಗೆ ಎಲ್ಲ ನಪುಂಸಕವೇ ಆಗಿರ್ತದೆ. ಹೌದು, ಅಲ್ಲ ಬಂಗಾರ ಇದ್ದ ಕಡೆ ಹೋಗ್ತದಲ್ಲ ಅದಕ್ಕೆ ಹೇಳಿದ್ದು. ಓ ಹಂಗೆ, ಅದಕ್ಕೆ ಸ್ತ್ರೀ ಇರ್ಬೋದಾ ಅಂತ ನೋಡಿ ಅವರು ಹೆಂಗಿದ್ದಾರೆ. ಓಕೆ, ಸರಿ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ಹೇಳ್ಬೋದು. ಅಂದ್ರೆ ಈಗ ನನಗೆ ಹೊಳೆದಿ ನಾನು ಹೇಳ್ತಾ ಇದ್ದೀನಿ. ಈ ಸಾಮಾನ್ಯವಾಗಿ ಎಲ್ಲಿ ಈ ನೀಲಗಿರಿ ಮರಗಳು ಇರುತ್ತೆ ನೋಡಿ, ನೀಲಗಿರಿ ಮರಗಳು ಇರೋ ಕಡೆ ನೀರೇ ಇರೋದಿಲ್ಲ ಅಂತ, ಅಥವಾ ದೂರದಲ್ಲಿ ಯಾವ್ದಾದ್ರು ಬಾವಿ ಗೀವಿ ಏನಾದ್ರು ಸಣ್ಣ ಪುಟ್ಟ ಜರಿಗಳು ಹರಿತಾ ಇದ್ರೆ ಅದನ್ನು ಸಹ ಅದು ನೀರು ಕುಡಿದ್ಬಿಡುತ್ತಂತೆ ಪೂರ್ತಿ ಆ ನೀಲಗಿರಿ ಮರ. ಬಹುಶಃ ಅದಕ್ಕೂ ಈ ರೀತಿ ಪರಿಗ್ರಹ ಸಂಖ್ಯೆ ಇರ್ಬೋದು ಅಂತ ನಾವು ಅನ್ಕೋಬಹುದು ಅಲ್ವಾ? ಏನು ಸುಗುಣಕ್ ಅವ್ರೆ? ಅದೇ ಅಲ್ಲ, ಮತ್ತೆ ಅದು ಆಹಾರ ಇದಿರ್ಬೋದಲ್ಲ, ನೀರಿದ್ದಲ್ಲಿ ಬೇರು ಹೋಗುದು.
ಅದೆಲ್ಲ Correct. ಆಹಾರ ಆಹಾರ ಇರ್ಬೋದು, ಬಟ್ ಅಗತ್ಯಕ್ಕಿಂತ ಹೆಚ್ಚು ಸಂಗ್ರಹ ಮಾಡ್ಕೊಳ್ಳುತ್ತೆ ಅಂತ. ಈಗ ಸಾಮಾನ್ಯವಾಗಿ ಹೇಳ್ತಾರೆ ನೀಲಗಿರಿ ಗಿಡಗಳು ಇರೋ ಕಡೆ ನೀವು ಬೋರ್ ಓಡಿಸೋದಾಗ್ಲಿ ಬಾವಿ ತೊಡೋದಾಗ್ಲಿ ನೀರೇ ಬರೋದಿಲ್ಲ ಅಂತಾರೆ. ಬಹುಶಃ ಅದು ಅಷ್ಟೊಂದು ಕನ್ಸ್ಯೂಮ್ ಮಾಡುತ್ತೆ ಅಂತ ಅನ್ಕೊಂತೀನಿ, ಅಥವಾ ಅವಶ್ಯಕತೆ ಹೆಚ್ಚು ಕನ್ಸ್ಯೂಮ್ ಮಾಡಿಟ್ಕೊಳ್ಳುತ್ತೆ, ಹಾಗೇನಾದ್ರೂ ಇರ್ಬೋದು ಅಂತ ಜಸ್ಟ್ ಒಂದು. ಮತ್ತೆ ಸೂರ್ಯನ ಬೆಳಕಿದ್ದೆಡೆಗೆ ಅದು ಗಿಡಗಳೆಲ್ಲ ತಿರುಗುತ್ತವೆಲ್ಲ ಸಾಮಾನ್ಯವಾಗಿ. ಓಕೆ ಓಕೆ, ತನ್ನ ಆ ಆಹಾರ ಕಡೆನೆ ಬಾಗುತ್ತೆ. ಅದು ಆಹಾರನೇ ಇರ್ಬೋದು. ಅದು ಆಹಾರ ಸಂಖ್ಯಾನೆ. ಕರೆಕ್ಟ್. ಈಗ ನೋಡಿ ಸೂರ್ಯಕಾಂತಿ ಹೂವ ಕೆಲವೊಂದು ಗಿಡ ಮರಗಳು ಸೂರ್ಯನ ಬೆಳಕಿನ ಕಡೆನೆ ತಿರುಗ್ತವೆ, ಯಾಕಂದ್ರೆ ಆ ಬೆಳಕಿಂದ ತಾವರೆ. ಆಹಾರ ಅದು ಒಂದು ಆಹಾರ ಅಲ್ವಾ, ಸೂರ್ಯನ ಪ್ರಕಾಶ ಅನ್ನೋದಕ್ಕೆ. ಸೊ ಅದು ಸಹ ಆಹಾರ ತಾವರೆ. ಸಂಖ್ಯೆ ಅಂತ. ಹಾ, ಸೂರ್ಯಾಸ್ತ ಆದ ತಕ್ಷಣ ತಾವರೇನು ಮುಗ್ದುಡಿ ಬಿಡುತ್ತಲ್ಲ, ಮೊಗ್ಗಾಗ್ಬಿಡುತ್ತೆ. ಕರೆಕ್ಟ್. ಈಗ ಭೂಷಣ್, ಪ್ರತಿಕಾಯ ಜಲ ಇದಕ್ಕೆ ಹೇಗೆ ಅದು ಹೋಲಿಸ್ತೀಯಾ? ಪ್ರತಿಕಾಯ ನೋಡಿ, ಪೃಥ್ವಿಕಾಯ, ಜಲಕಾಯ, ಅಗ್ನಿಕಾಯ, ವಾಯುಕಾಯಿಕಾಯಗಳು ಇದೆಯಲ್ವಾ, ಅದು ಅತ್ಯಂತ ಸೂಕ್ಷ್ಮ ಜೀವಿಗಳು. ಈ ನಿಗೋದಿಯ ಜೀವಿ ಕಣ್ಣಿಗೆ ಕಾಣೋದಿಲ್ಲ, ಸೂಕ್ಷ್ಮ ನಿಗೋದಿಯ ಜೀವಿ ಕಣ್ಣಿಗೆ ಕಾಣೋದಿಲ್ಲ. ಇನ್ನು ಅದಕ್ಕಿಂತ ಈ ಸಂಖ್ಯೆಗಳು ಹೆಂಗಿರುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ, ಬಟ್ ಇದ್ದೇ ಇರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಈಗ ಜೈನಾಗಮದಲ್ಲಿ ಸೂಕ್ಷ್ಮವರ್ತಿ, ದೂರವರ್ತಿ ಮತ್ತು ಭೂತವರ್ತಿ ವಿಷಯಗಳನ್ನ ಹೇಗಿದೆಯೋ ಹಾಗೆ ನಂಬಬೇಕು. ಅದಕ್ಕೆ ಹೆಚ್ಚು ತರ್ಕ ನಾವು ಮಾಡಬಾರ್ದು. ಕೆಲವ್ರು ಕೇಳ್ತಾರೆ, ಸೂಕ್ಷ್ಮ ನಿಗೋದಿಯ ಜೀವಿಗೆ ಮೈಥುನ ಸಂಖ್ಯೆ ಹೇಗಿರುತ್ತೆ, ಆಹಾರ ಸಂಖ್ಯೆ ಹೇಗಿರುತ್ತೆ, ಪರಿಗ್ರಹ ಸಂಖ್ಯೆ ಹೇಗಿರುತ್ತೆ, ಅದು ತುಂಬಾ ಸೂಕ್ಷ್ಮ ಇದೆ, ಅದನ್ನ ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತೆ? ಆದ್ರೆ ಅದ್ರಲ್ಲಿ ಇದೆ ಅಂತ ನಾವು ನಂಬಬೇಕು. ಕಾರಣ ಏನು? ಕಾರಣ ಇದು ಭಗವಂತರ ವಾಣಿ ಇದೆ. ಭಗವಂತರ ವಾಣಿ ಮೇಲೆ ಎಂದು ನಾವು ಸಂದೇಹ ಪಡಬಾರ್ದು. ಹೇಗಿದೆಯೋ ಹಾಗೆ ಅದನ್ನ ಸ್ವೀಕಾರ ಮಾಡ್ಬೇಕು. ಅದು ಸೂಕ್ಷ್ಮವರ್ತಿ ಇದೆ. ಈಗ ನಾವು ಹೇಳ್ಬೋದು, ನಮ್ಮ ಸುತ್ತಮುತ್ತ ಅನಂತ ನಿಗೋದಿಯ ಜೀವಿಗಳಿದೆ, ಅನಂತ ಕಾರ್ಬನ್ ಪರಮಾಣುಗಳಿದೆ, ನೌಕರ್ಮ ವರ್ಗಣಗಳಿದೆ, ಕಾರ್ಬನ್ ವರ್ಗಣಗಳಿದೆ, ತೇಜಸ್ ವರ್ಗಣಗಳಿದೆ. ಒಂದೊಂದು ಪ್ರದೇಶದ ಅನಂತ ಪರಮಾಣುಗಳಿದೆ. ಬಟ್ ಆ ಪರಮಾಣುಗಳು ನಮಗ್ ಕಾಣಿಸ್ತಿದ್ಯಾ? ಅನಂತ ಪರಮಾಣುಗಳಿದೆ, ಕಾಣಿಸ್ತಿದ್ಯಾ? ಎಲ್ಲಿ ಯಾವ್ದು ಒಂದು ಪರಮಾಣುವನ್ನು ಕಾಣಿಸ್ತಾನೆ ಇಲ್ಲ ಅಂತ ನೀವು ಹೇಳ್ಬೋದು, ಮೈಕ್ರೋಸ್ಕೋಪ್ ನಲ್ಲೂ ಕಾಣಿಸ್ತಾ ಇಲ್ಲ ಅಂತ. ಬಟ್ ಅದು ಸೂಕ್ಷ್ಮವರ್ತಿ ಇದೆ, ಹಾಗಾಗಿ ನಾವು ಅದಕ್ಕೆ ಹೆಚ್ಚು ತರ್ಕ ಮಾಡಬಾರ್ದು. ಅದು ಭಗವಂತರ ವಾಣಿ ಇದೆ, ಹೇಗಿದೆಯೋ ಹಾಗೆ ನಾವು ಸ್ವೀಕಾರ ಮಾಡ್ಬೇಕು. ಇನ್ನು ದೂರವರ್ತಿ ಉದಾಹರಣೆ ಕೊಡಿ ಪದ್ಮಿನಿ ಆಂಟಿ, ದೂರವರ್ತಿಗೆ. ಅದೇ ಇದು ಈಗ ಹೇಳಿದಲ್ಲ, ಪ್ರತ್ಯೇಕ ಜಲಕಾಯದು ಎಷ್ಟು ಸೂಕ್ಷ್ಮ. ದೂರವರ್ತಿ, ಇದು ಸೂಕ್ಷ್ಮವರ್ತಿ ಆಯ್ತು. ದೂರವರ್ತಿ ನಂದೀಶ್ವರ ದೀಪ 8ನೇ ದೀಪ ಇದೆ ಅಂತ ಹೇಗೆ ನಂಬುದು ನಾವು? ಹಾಗೆ ನಂದೀಶ್ವರ ದೀಪ ಇದೆ, ಸ್ವರ್ಗ ಇದೆ, ನರಕ ಇದೆ. ಈಗ ನಮ್ ಕಣ್ಣ ಕಾಣಿಸ್ತಿದ್ಯಾ ನಂದೀಶ್ವರ ದೀಪ? ಅಥವಾ ಸ್ವರ್ಗ ಕಾಣಿಸ್ತಿದ್ಯಾ, ನರಕ ಕಾಣಿಸ್ತಿದ್ಯಾ? ಇಲ್ಲ. ಆದ್ರೆ ಅಲ್ಲ, ನಮ್ಮ ಹಿರಿಯರಲ್ಲಿ ಸಹ ಅಜ್ಜ ಬಿಜ್ಜ ತನಕ ಗೊತ್ತಿರ್ಬೋದು, ಅದರ ಹಿಂದಿನ ತಲೆಮಾರಿನವರು ನಮ್ಗೆ ಗೊತ್ತಿದ್ಯಾ? ಆದ್ರೂ ನಾವು ಇದ್ದೇ ಇದ್ದಾರಲ್ಲ, ಇಲ್ಲದೆ ನಾವು ಇರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಕರೆಕ್ಟ್. ಅದು ಭೂತವರ್ತಿ ಆಗತ್ತೆ. ಕರೆಕ್ಟ್ ಇದೆ. ಈ ರೀತಿ ಮೊದಲು ದೂರವರ್ತಿ ತಿಳ್ಕೊಳ. ಸರಿ ಇದೆ ಸುಗುಣಕ, ನೀವು ಹೇಳಿದ್ದು ಅದು ಭೂತವರ್ತಿ ಅಂತ ಅನ್ಸ್ಕೊಳುತ್ತೆ. ಈ ಮೊದಲು ಸೂಕ್ಷ್ಮವರ್ತಿ ತಿಳ್ಕೊಂಡ್ವಿ. ದೂರವರ್ತಿ ಅಂತಂದ್ರೆ ನಂದೀಶ್ವರ ದೀಪ, ಎಲ್ಲ ಅಕೃತ್ರಿಮ ಚೈತ್ಯಾಲಯಗಳು, ಸ್ವರ್ಗ, ನರಕ, ಆಮೇಲೆ ಈಗ ಜ್ಯೋತಿಷ ವಿಮಾನಗಳು, ಎಷ್ಟೋ ಅಕೃತ್ರಿಮ ಚೈತ್ಯಾಲಯಗಳಿದೆ. ಅದು ನಮ್ಗೆ ಯಾವ್ದು ಕಾಣಿಸ್ತಾ ಇಲ್ಲ ಅಂದಿದ್ದ ಮಟ್ಟಿಗೆ ಅದು ಇಲ್ಲ ಅಂತನಾ? ಅದು ಇದ್ದೇ ಇದೆ, ಯಾಕಂದ್ರೆ ಅದು ಭಗವಂತರ ವಾಣಿ ಇದೆ ಅಲ್ವಾ, ಅದು ಹಾಗೇ ಇದೆ. ಹಾಗಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ, ನಮಗೆ ದೃಷ್ಟಿಗೋಚರ ಆಗ್ತಿಲ್ಲ, ಆದ್ರೆ ಅದ್ರದ್ದು ಎಕ್ಸಿಸ್ಟೆನ್ಸ್ ಅಂತೂ ಇದ್ದೇ ಇದೆ. ಹಾಗಾಗಿ ಈ ಒಂದು ದೂರವರ್ತಿ ವಿಷಯಗಳಲ್ಲೂ ಸಹ ನಾವು ಭಗವಂತರ ವಾಣಿ ಹೇಗಿದೆಯೋ ಹಾಗೆ ಅದರ ಮೇಲೆ ನಾವು ವಿಶ್ವಾಸ ಮಾಡಬೇಕು, ಹೊರತಾಗಿ ಹೆಚ್ಚು ತರ್ಕ ವಿತರ್ಕಗಳು ಇದ್ರ ಬಗ್ಗೆ ನಾವು ಮಾಡಬಾರ್ದು. ಆಮೇಲೆ ಭೂತವರ್ತಿ, ಹಿಂದೆ ಆದಿನಾಥ್ ಸ್ವಾಮಿ ಇದ್ರು. ಆದಿನಾಥ್ ಸ್ವಾಮಿ ಆಮೇಲೆ ಅವ್ರಿಗೆ ಎಷ್ಟೋ ಇಬ್ರು ಗಂಡು ಮಕ್ಕಳಿದ್ರು, ಬಾಹುಬಲಿ, ಭರತ ಅಂತ ಇಬ್ರು ಗಂಡು ಮಕ್ಕಳಿದ್ರು. ಭರತನಿಗೆ ಈ ರೀತಿ ಮಹಾವೀರ ಸ್ವಾಮಿ ಮರಿಚಿ ಪರ್ಯಾಯ ಇತ್ತು, ಪಾರ್ಶ್ವನಾಥ್ ಸ್ವಾಮಿ ಪರ್ಯಾಯ. ಅವ್ರ ಜೀವನ ಚರಿತ್ರೆ ಎಲ್ಲ ನಾವು ಓದ್ತೇವೆ, ಬಟ್ ಅದೆಲ್ಲ ನಾವು ಅವ್ರ ಜೀವನ ಚರಿತ್ರೆ ಓದ್ತೇವೆ, ಬಟ್ ಅವ್ರು ನಾವೇನ್ ನೋಡಿದೀವ ಅವ್ರನ್ನ? ಇಲ್ಲ. ಅಥವಾ ನನ್ನ ಆತ್ಮ ಅನಂತ ಕಾಲದಿಂದಲೂ ಏನೋ ಈ ಸಂಸಾರದಲ್ಲಿ ಪರಿಭ್ರಮಣೆ ಮಾಡ್ತಾನೆ ಇದ್ದೇನೆ, ಬಟ್ ಈಗ ನಮ್ಗೇನೋ ಗೊತ್ತಾ, ನೆನಪಿದ್ಯಾ ನಮ್ಗೆ? ನಾನು ಅನಂತ ಕಾಲದಿಂದಲೂ ನಾನು ಈ ಸಂಸಾರದಲ್ಲಿ ಇದ್ದೀನಿ, ಹಿಂದಿನ ಜನ್ಮದಲ್ಲಿ ನಾನು ಏನಾಗಿದೆ ನನಗೆ ನೆನಪಿದ್ಯಾ? ಇಲ್ಲ. ಆದ್ರೆ ಅದೇನಿದೆ, ಅದು ಭೂತವರ್ತಿ ಹೇಗಿದೆಯೋ ಹಾಗೆ ನಾವು ಅದನ್ನು ನಂಬಬೇಕು. ಅದ್ರಲ್ಲಿ ಹೆಚ್ಚು ನಾವು ತರ್ಕ ವಿತರ್ಕಗಳು ಮಾಡಬಾರ್ದು. ಸೊ ಹಾಗಾಗಿ ನಾವು ಸಹ ಈ ಒಂದು ಏನ್ 4 ಸಂಖ್ಯೆಗಳು ಹೇಳಿದ್ದಾರೆ, ಈ 4 ಸಂಖ್ಯೆಗಳು ಎಲ್ಲ ಏನು ಈ ಒಂದು ಸೂಕ್ಷ್ಮ ಜೀವಿಗಳಲ್ಲೂ ಸಹ ಈ 4 ಸಂಖ್ಯೆಗಳು ಕಂಡು ಬರುತ್ತೆ. ಅದನ್ನ ನಾವು ವರ್ಣಿಸಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಅಷ್ಟು ಸೂಕ್ಷ್ಮ ಇದೆ. ಬಟ್ ಅವುಗಳಲ್ಲಿ ಇದೆ ಅಂತ ನಾವು ವಿಶ್ವಾಸ ಪಡಬೇಕು. ಓಕೆ, ಇನ್ನು ಹೊಸ ವಿಷಯಕ್ಕೆ ಬರೋಣ. ಇವತ್ತಿನ ಹೊಸ ವಿಷಯ ಭೂಷಣ್, ಇನ್ನೊಂದು ಮುಟ್ಟಿದರೆ ಮುನಿ ಅಂತ ಸಣ್ಣ ಇದು ಇರುತ್ತಲ್ಲ, ಅದಕ್ಕೆ ಭಯಸಂಖ್ಯ. ಕರೆಕ್ಟ್, ಒಳ್ಳೆ ಉದಾಹರಣೆ ಕೊಟ್ರಿ. ಮುಟ್ಟಿದ್ರೆ ಮುನಿ ನೋಡಿ, ಮುಟ್ಟಿದ್ರೆ ಸಾಕು ತನ್ನ ಎಲೆಗಳನ್ನ ಬಂದ್ ಮಾಡ್ಕೊಳ್ಳುತ್ತೆ, ಅದೇ ಭಯಸಂಖ್ಯ.
ಅಷ್ಟೇ ಅಲ್ಲ ನೋಡಿ, ಇನ್ನು ಕೆಲವೊಂದು ಹೂಗಳು ಏನ್ ಹೌದು. ಮಾಡ್ತೇವೆ ಅಂತಂದ್ರೆ, ಈ ದುಂಬಿ ಏನಾದ್ರೂ ಕುತ್ಕೊಂಡ್ರೆ, ಯಾವ್ದಾದ್ರು ಒಂದು ದುಂಬಿ ಅಥವಾ ಯಾವ್ದಾದ್ರು ನೊಣ ಮುಂತಾದ ಈ ಒಂದು ಆ ಚತುರೇಂದ್ರಿಯ ಆಹಾರವಂತ ಹುಳ ಹುಪ್ಟಿಗಳು ಕುತ್ಕೊಂಡ್ರೆ ಆ ಎಲೆ ಅಥವಾ ಹೂ ಮುಚ್ಕೊಂಡ್ಬಿಡುತ್ತೆ ಅಂತೆ. ಹೌದು. ಅದು ಆಹಾರ ಸಂಖ್ಯೆ ಆಗಿದೆ, ಅದ್ರದ್ದು ಒಳಗನೆ ಗಿಡಗಳು ಒಳಗನೆ ಎಳ್ಕೊಂಡ್ ಬಿಡುತ್ತೆ. ಒಳಗಡೆನೆ ಎಳ್ಕೊಂಡ್ಬಿಡುತ್ತೆ. ಗಿಡಗಳು ನೋಡಿರ್ಬೋದು ನೀವು, ಅಂತ ಕೇಳಿರ್ಬೋದು ಆತರ ಗಿಡಗಳು ಅಲ್ವಾ. ಆಮೇಲೆ ಮುಟ್ರೆ ಮುನಿ ಗಿಡ ಅಷ್ಟೇ ನೋಡಿ, ಮುಟ್ಟಿದ ತಕ್ಷಣ ಅದು ತನ್ನ ಎಲೆಗಳನ್ನ ಮುಚ್ಕೊಳ್ಳುತ್ತೆ. ಯಾಕೆ? ಅದು ಭಯಸಂಖ್ಯ. ನೋಡಿದ್ರ ಎಷ್ಟು ಚೆನ್ನಾಗಿದೆ ಉದಾಹರಣೆ. ಹಾ ಅಲ್ಲ, ಗಿಡ ಕಡಿಯಕ್ಕೆ ಬಂದಾಗ ಜೇಡ ನೋಡಿ ಸಹ ಕೆಲವು ಹಾಗೆ ಅಲ್ಲ, ಜೇಡ ಬಲೆ ಕಟ್ಟುವುದು ಅದ್ರ ಆಹಾರ ಸನ್ನೆ ಅಲ್ಲ, ಅದು ಎಳ್ಕೊಂಡ್ಬಿಡುತ್ತಲ್ಲ ಅದಕ್ಕೆ ಸಿಕ್ಕಿದ್ದು. ಕರೆಕ್ಟ್. ಅದು ಅಷ್ಟೇ. ಜೇಡನು ಸಹ ನೋಡಿ ಆಹಾರ ಸಂಘಿಗೋಸ್ಕರ ಎಷ್ಟೆಲ್ಲ ಅದು ತನ್ನ ಬಲೆಗಳನ್ನೆಲ್ಲ ಕಟ್ಕೊಳ್ಳುತ್ತೆ ಅದು. ಕರೆಕ್ಟ್. ಸರಿ ಇದೆ ಸುಗುಣಕ್ಕ. ಸೊ ಇವುಗಳಿಂದೆಲ್ಲ ನಮ್ಗೆ ಏನ್ ಗೊತ್ತಾಗುತ್ತೆ? ಇಂತಹ ಒಂದು ಏಕೇಂದ್ರಿಯ, ದ್ವಿಂದ್ರಿಯ, ಭೂಷಣ್ ಅವ್ರೇ, ಹಾ. ಅಯ್ಯ ಇದು ಇವ್ರಿದ್ರಲ್ಲಮ್ಮ, ವೀಣೆ ಇದು ಅವ್ರದ್ದು ಹೆಣ್ಮಕ್ಳು ಇದಾರೆ, ಕೇಳಿಸ್ಕೊಳ್ಳಿ. ಅದು ಅದು ಮುಟ್ಟಿದ್ರೆ ಮುನಿ ಗಿಡ ಇತ್ತಲ್ಲ, ಹೆಣ್ಮಕ್ಳಿಗೆ ಏನಾದ್ರೆ ಗರ್ಭಕೋಶದ ತೊಂದ್ರೆ ಇದ್ರೆ ಅದು ಆಯುರ್ವೇದದಲ್ಲಿ ಅದು ಗೋಲಿ ಗಾತ್ರ ಮಾಡಿ ತಗೊಂಡೋದ್ರೆ ಇಷ್ಟು ದಿವಸ ಅಂತ ಅವ್ರು ಹೇಳಿ, ಅದು ಏನನ್ನ ಪ್ರಾಬ್ಲಮ್ ಇದೆ ಗರ್ಭಕೋಶ ಕೂಡ ಸರಿ ಹೋಗುತ್ತೆ. ಅದನ್ನ ನಾವು ಹೆಣ್ಮಕ್ಳಿಗೆ ನೋಡಿರೋದನ್ನ ತಿಳಿಸ್ತೇ ಅಷ್ಟೇ. ಓಕೆ ಅಮ್ಮ. ಓಕೆ ಥ್ಯಾಂಕ್ ಯು ಅಮ್ಮ, ಅರ್ಥ ಆಯ್ತು. ಓಕೆ, ಅಂದ್ರೆ ಅದನ್ನ ಔಷಧಿಯಾಗೂ ಉಪಯೋಗಿಸ್ತಾರೆ ಅಂತ. ಸರಿ, ಇವತ್ತಿನ ಒಂದು ಮತ್ತೆ ಹೊಸ ವಿಷಯ ಪ್ರಾರಂಭ ಮಾಡೋಣ. ಪ್ರಶ್ನೆ ಓದ್ತೀರಾ? ಇವರು ನಿರಂಜನ್ ಸರ್. ಎಷ್ಟು? 90 ಸ್ಕ್ರೀನ್ ಅಲ್ಲಿ ಬಂದಿಲ್ಲ ಸರ್. 98. ಒಂದ್ ನಿಮಿಷ ಓಪನ್ ಮಾಡ್ತಿದ್ದೀನಿ. ಪೇಜ್ ನಂಬರ್ ಎಷ್ಟು ಪದ್ಮಿನಿ ಆಂಟಿ? ಅದು 36. 36 ಅಲ್ವಾ? ಓಕೆ. ಓದಿ ಸರ್. ಓಕೆ. 78ನೇ. ಇದೆಲ್ಲ 78ನೇ ಕ್ವಶನ್. ಹೌದು. ಮಾರ್ಗಣ ಎಂದು ಯಾವುದಕ್ಕೆ ಹೇಳುತ್ತಾರೆ? ಯಾವುದರಲ್ಲಿ ಅಥವಾ ಯಾವುದರ ಮೂಲಕ ಜೀವಗಳ ಹುಡುಕುವಿಕೆಯನ್ನು ಮಾಡಲಾಗುತ್ತದೋ ಅವುಗಳಿಗೆ ಮಾರ್ಗಣ ಎನ್ನುತ್ತಾರೆ. ನೋಡಿ, ಮಾರ್ಗಣ ಅಂದ್ರೇನು? ಯಾವುದರ ಮೂಲಕ ಅಥವಾ ಯಾವುದರ ಮೂಲಕ ಜೀವಿಗಳನ್ನು ನಾವು ಹುಡುಕ್ತೇವೆಯೋ ಆ ಹುಡುಕುವಂತ ಪದ್ಧತಿಗೆ ನಾವೇನಂತ ಹೇಳ್ತೀವಿ? ಮಾರ್ಗಣ ಅಂತ ನಾವು ಕರಿತೇವೆ. ನೋಡಿ, ಈ ಸಂಸಾರದಲ್ಲಿ ಅನೇಕ ಪ್ರಕಾರದ ಜೀವಿಗಳಿದೆ, ನಾನಾ ಪ್ರಕಾರದ ಜೀವಿ ಅಲ್ವಾ. ಆ ಎಲ್ಲಾ ಜೀವಿಗಳನ್ನ ಹುಡುಕೋದು ಹೇಗೆ? ಯಾವ್ದಾದ್ರು ಒಂದು ಅಪೇಕ್ಷೆಯಿಂದ ಹುಡುಕ್ಬೇಕಲ್ವಾ. ಈ 14 ಅಪೇಕ್ಷೆಗಳಿಂದ ಆ ಜೀವಿಗಳನ್ನ ನಾವೇನ್ ಮಾಡಿದೀವಿ? ಒಂದು ಗ್ರೂಪ್ ಮಾಡಿದ್ದೇವೆ, ಒಂದು ಕ್ಯಾಟಗರೈಸ್ ಮಾಡಿದೀವಿ. 14 ಕ್ಯಾಟಗರೈಸ್ ಮಾಡಿ ಅವುಗಳನ್ನ ನಾವು ಜೀವಿಗಳನ್ನ ನಾವು ಹಿಡ್ದಿಟ್ಟಿದ್ದೇವೆ. ಸಮಸ್ತ ಸಂಸಾರಿ ಜೀವಿಗಳನ್ನ ಈ 14 ಪ್ರಕಾರದ ಗ್ರೂಪ್ ಮಾಡಿ ನಾವೇನ್ ಮಾಡಿದೀವಿ? ಅದನ್ನು 14 ಭೇದಗಳು ಮಾಡಿದ್ದೇವೆ. 14 ಭೇದ ಅಥವಾ 14 ಭೇದಗಳು ಮಾಡಿದ್ದೇವೆ. ಸೊ ಒಂದೊಂದು ಭೇದದಿಂದಲೂ ಎಲ್ಲಾ ಜೀವಿಗಳನ್ನು ನಾವು ತಿಳಿಬಹುದು. ಅರ್ಥ ಆಗ್ತಿದೆಯಲ್ವಾ? ಈಗ ಗತಿ ಅಪೇಕ್ಷೆಯಿಂದ ಆ ಜೀವಿಗಳನ್ನ ಹುಡುಕೋದು, ಇಂದ್ರಿಯ ಅಪೇಕ್ಷೆಗಳಿಂದ ಆ ಜೀವಿಗಳನ್ನ ಹುಡುಕೋದು. ಅರ್ಥ ಆಯ್ತಲ್ವಾ? ಸೊ ಯಾವುದರ ಮೂಲಕ ಜೀವಿಗಳನ್ನು ಹುಡುಕ್ತೇವೆಯೋ ಅಥವಾ ಯಾವುದರಲ್ಲಿ ಜೀವಿಗಳನ್ನು ಹುಡುಕುತ್ತೇವೆಯೋ ಅದಕ್ಕೆ ನಾವು ಮಾರ್ಗಣ ಅಂತ ನಾವು ಕರೀತೇವೆ. ಇನ್ನು ಮಾರ್ಗಣದಲ್ಲಿ ಎಷ್ಟು ಭೇದ ಓದಿ ಸರ್? ಮಾರ್ಗಣದಲ್ಲಿ ಎಷ್ಟು ಭೇದಗಳಿವೆ? ಮಾರ್ಗಣದಲ್ಲಿ 14 ಭೇದಗಳಿವೆ. ಗತಿ, ಇಂದ್ರಿಯ, ಕಾಯ, ಯೋಗ, ವೇದ, ಕಷಾಯ, ಜ್ಞಾನ, ಸಂಯಮ, ದರ್ಶನ, ಲೇಷ್ಯ, ಭವ್ಯತ್ವ, ಸಮ್ಯಕ್ತ್ವ, ಸಂಜ್ಞಿ ಮತ್ತು ಆಹಾರ. ಈ ಪ್ರಕಾರ ನೋಡಿ, 14 ಮಾರ್ಗಣದಲ್ಲಿ ಒಟ್ಟು 14 ಭೇದಗಳಿವೆ. ಓಕೆ, ಸೊ ಈ 14 ಭೇದಗಳಿಂದ ನಾವೇನ್ ಮಾಡ್ಬೋದು? ಈ ಸಂಸಾರಿ ಪ್ರಾಣಿಗಳನ್ನು ನಾವು ಹುಡುಕ್ಬೋದು. 14 ಭೇದಗಳಲ್ಲಿ ನಾವು ಈ ಪ್ರಾಣಿಗಳನ್ನು ನಾವು ಹುಡುಕ್ಬೋದು, ಪ್ರಾಣಿಗಳು ಅಥವಾ ಜೀವಗಳನ್ನು ನಾವು ಹುಡುಕ್ಬೋದು. ಅರ್ಥ ಆಗ್ತಿದೆಯಲ್ವಾ? ಸೊ ಈ ಒಂದು ಹುಡುಕುವ ಪದ್ಧತಿಗೆ ಏನಂತ ಕರಿತೇವೆ? ನಾವು ಮಾರ್ಗಣ ಅಂತ ಕರಿತೇವೆ. ಓಕೆ, ನೆಕ್ಸ್ಟ್ ಓದಿ ಸರ್. ನೆಕ್ಸ್ಟ್
ಎಂಬತ್ತನೇದು. ಎಲ್ಲಿ ಹೋಯ್ತು ಅದು? 80ನೇ ಪ್ರಶ್ನೆ. 80ನೇದು. ಅದ್ರ ವಿವರ ಮಾಡ್ಲಿಕ್ಕೆ ಇಲ್ವಾ ಇದ್ರದ್ದು? ವಿವರ ಆಮೇಲೆ ಒಂದೊಂದೇ ವಿವರ ಈಗಲೇ ಯಾಕೆ ಮಾಡೋದು, ಯಾಕಂದ್ರೆ ಆಮೇಲೆ ಒಂದೊಂದೇ ಅವರೇ ಎಕ್ಸ್ಪ್ಲೇನ್ ಮಾಡಿದಾರಲ್ವಾ. ಆಯ್ತಾಯ್ತು, ಓಕೆ. ಶಾಂತರ ಮಾರ್ಗಣ ಮತ್ತು ನಿರಂತರ ಮಾರ್ಗಣ ಎಂದು ಯಾವುದಕ್ಕೆ ಹೇಳುತ್ತಾರೆ? ಅವುಗಳಲ್ಲಿ ಎಷ್ಟು ಭೇದಗಳಿವೆ? ಯಾವುದರಲ್ಲಿ ವಿಚ್ಛೇದ ಅಂದರೆ ಪ್ರತ್ಯೇಕತೆ ಅಥವಾ ಅಂತರ ಉಂಟಾಗುವುದು ಅವುಗಳನ್ನು ಶಾಂತರ ಮಾರ್ಗಣ ಎನ್ನುತ್ತಾರೆ. ಸಾಕಲ್ವ? ಪೂರ್ತಿ ಓದ್ಬೇಕಾ? ಪೂರ್ತಿ ಓದ್ಬಿಡಿ. ಯಾವುದರಲ್ಲಿ ವಿಚ್ಛೇದ ಅಂತರವೂ ಆಗುವುದಿಲ್ಲವೋ ಅವುಗಳನ್ನು ನಿರಂತರ ಮಾರ್ಗಣ ಎನ್ನುತ್ತಾರೆ. ಸಂಸಾರಿ ಜೀವಿಗಳ ಮೇಲೆ ಹೇಳಿರುವ 14 ಮಾರ್ಗಣಗಳಲ್ಲಿ ಯಾವೊಂದರ ವಿಚ್ಛೇದವೂ ಆಗುವುದಿಲ್ಲ. ಅವು ಎಲ್ಲ ಜೀವಗಳಲ್ಲಿಯೂ ಯಾವಾಗಲೂ ಇರುವುದಾಗಿ ಕಂಡುಬರುತ್ತದೆ. ಆದುದರಿಂದಲೇ ಅವಕ್ಕೆ ನಿರಂತರ ಮಾರ್ಗಣ ಎನ್ನುತ್ತಾರೆ. ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಈ ಮಾರ್ಗಣದಲ್ಲಿ ಸಾಂತರ ಮಾರ್ಗಣ ಎಂದು ನಾವು ಯಾವುದಕ್ಕೆ ಕರೆಯುತ್ತೇವೆ ಮತ್ತು ನಿರಂತರ ಮಾರ್ಗಣ ಎಂದು ಯಾವುದಕ್ಕೆ ಕರೆಯುತ್ತೇವೆ, ಅವುಗಳಲ್ಲಿ ಎಷ್ಟು ಭೇದಗಳಿವೆ ನೋಡಿ. ಯಾವುದರಲ್ಲಿ ವಿಚ್ಛೇದ ಅಂತಂದ್ರೆ ಅಂತರ ಅಥವಾ ಗ್ಯಾಪ್, ಅರ್ಥ ಆಗ್ತಿಲ್ವಾ? ಯಾವುದರಲ್ಲಿ ವಿಚ್ಛೇದ ಅಂತಂದ್ರೆ ಅಂತರ ಅಥವಾ ಗ್ಯಾಪ್ ಕಂಡು ಬರುತ್ತದೆಯೋ ಅವುಗಳಿಗೆ ನಾವು ಸಾಂತರ ಮಾರ್ಗಣ ಅಂತ ನಾವು ಕರೀತೇವೆ. ಇನ್ನು ಯಾವುದರಲ್ಲಿ ವಿಚ್ಛೇದ ಇರುವುದಿಲ್ಲ ಅಂದ್ರೆ ಗ್ಯಾಪ್ ಇರುವುದಿಲ್ಲ, ಅವುಗಳಿಗೆ ನಾವು ನಿರಂತರ ಮಾರ್ಗಣ ಅಂತ ನಾವು ಕರೀತೇವೆ. ಮ್ಯೂಟ್ ಮಾಡಿ. ಮಾಡಿದೆ. ಯಾವುದರಲ್ಲಿ ನೋಡಿ ಈ ಗ್ಯಾಪ್ ಕಂಡು ಬರುವುದಿಲ್ಲ ಅಥವಾ ಅಂತರ ಕಂಡು ಬರುವುದಿಲ್ಲ ಅಥವಾ ವಿಚ್ಛೇದ ಕಂಡು ಬರುವುದಿಲ್ಲ, ಅದಕ್ಕೆ ನಾವು ನಿರಂತರ ಮಾರ್ಗಣ ಅಂತ ನಾವು ಕರೀತೇವೆ. ಓಕೆ. ಇನ್ನು ಸಂಸಾರಿ ಜೀವಿಗಳ ಮೇಲೆ ಹೇಳಿರುವ 14 ಮಾರ್ಗಗಳಲ್ಲಿ ಯಾವುದೊಂದರ ವಿಚ್ಛೇದವೂ ಆಗುವುದಿಲ್ಲ. ನೋಡಿ, ಒಟ್ಟು ಈ 14 ಮಾರ್ಗಣಗಳು ಹೇಳಿದಾರಲ್ವಾ. ಈಗ 14 ಮಾರ್ಗಣಗಳಲ್ಲಿ ನಾವು ಗತಿ, ಇಂದ್ರಿಯ, ಕಾಯ, ಯೋಗ, ವೇದ ಮುಂತಾದ ಒಟ್ಟು 14 ಇಲ್ಲಿ ಏನು ಮಾರ್ಗಣಗಳು ಹೇಳಿದ್ದಾರೆ, ಆ 14 ಮಾರ್ಗಣಗಳು ನಿರಂತರ ಇದ್ದೇ ಇರುತ್ತೆ. ಅಂದ್ರೆ ನೋಡಿ, ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ ಒಟ್ಟು 14 ಭೇದ ಮಾಡಿದ್ದಾರೆ. ಮಾರ್ಗಣದಲ್ಲಿ ಒಟ್ಟು ಎಷ್ಟು ಭೇದ ಮಾಡಿದ್ದಾರೆ? 14 ಭೇದ. ಈ 14 ಭೇದ ಇರುವ ಈ ಮಾರ್ಗಣ ಅಥವಾ ಈ ಒಂದು ಮಾರ್ಗಣ ಏನಿದೆ, ಆ 14 ಭೇದಗಳು ಸದಾ ಇರುತ್ತೆ. ಅವುಗಳ ಒಂದು ಅಂತರ ಅಥವಾ ಗ್ಯಾಪ್ ಬರೋದೇ ಇಲ್ಲ. ಅರ್ಥ ಆಯ್ತಲ್ವಾ? ಈಗ ಇದರಲ್ಲಿ ಇರುವಂತ ಒಳಭೇದಗಳು ಏನಿದೆಯಲ್ಲ, ಒಳಭೇದಗಳಲ್ಲಿ ಅಂತರಗಳು ಬರುತ್ತೆ. ಈಗ ಉದಾಹರಣೆ ತಿಳ್ಕೊಳ್ಳಿ. ಈಗ ಇಲ್ಲಿ ಈ 14 ಮಾರ್ಗಣಗಳಲ್ಲಿ ಒಂದು ಮಾರ್ಗಣ ಸಮ್ಯಕ್ತ ಮಾರ್ಗಣ ಅಂತಾನು ಇದೆ. 12ನೇ ಮಾರ್ಗಣ ಸಮ್ಯಕ್ತ ಮಾರ್ಗಣ ಅಂತ ಕೊಟ್ಟಿದ್ದಾರೆ. ಸೊ ಸಮ್ಯಕ್ ದೃಷ್ಟಿಗಳು ಈ 3 ಲೋಕದಲ್ಲಿ ಸದಾ ಇದ್ದೇ ಇರ್ತಾರೆ. ಯಾರಾದ್ರೂ ಒಬ್ಬರಾದ್ರೂ ಇದ್ದೇ ಇರ್ತಾರೆ. ಅರ್ಥ ಆಯ್ತಲ್ವಾ? ಅದಕ್ಕೆ ಏನಂತ ನಾವು ಇಲ್ಲಿ ಕೊಟ್ಟಿದ್ದಾರೆ, ಈ 14 ಈ ಗತಿ ಅಪೇಕ್ಷೆ ಆಗಿರ್ಬೋದು, ಇಂದ್ರಿಯ ಅಪೇಕ್ಷೆ ಆಗಿರ್ಬೋದು, ಜ್ಞಾನದ ಅಪೇಕ್ಷೆ ಆಗಿರ್ಬೋದು, ಕಷಾಯದ ಅಪೇಕ್ಷೆ ಆಗಿರ್ಬೋದು, ಈ 14 ಮಾರ್ಗಣದ ಅಪೇಕ್ಷೆಯಿಂದ ಎಲ್ಲ 3 ಲೋಕದಲ್ಲಿ ಒಂದಾದ್ರೂ ಜೀವ ಇದ್ದೇ ಇರುತ್ತೆ. ಆದ್ರೆ ಇವುಗಳ ಒಳಭೇದದ ಅಪೇಕ್ಷೆಯಿಂದ ಅಂತರ ಕಂಡು ಬರುತ್ತದೆ. ಈಗ ಉದಾಹರಣೆ, ಈಗ ನಾವು ಸಮ್ಯಕ್ತ ಮಾರ್ಗಣ ತಗೊಳ್ಳೋಣ. ಸಮ್ಯಕ್ತ ಮಾರ್ಗಣ ತಗೊಂಡ್ರೆ ಸಮ್ಯಕ್ ದೃಷ್ಟಿ ಅಂತ, ಈ ಸಮ್ಯಕ್ತ ಉಳ್ಳಂತ ಜೀವ ಒಂದಾದ್ರೂ ಇದ್ದೇ ಇರುತ್ತೆ, ಸದಾ ಇರುತ್ತೆ, ಒಂದು ಸಮಯನೂ ಗ್ಯಾಪ್ ಬರೋದಿಲ್ಲ. ಅದಕ್ಕೆ ಏನಿದೆ ನಿರಂತರ ಮಾರ್ಗಣ. ಇನ್ನು ಸಾಂತರ ಮಾರ್ಗಣ ಅಂತಂದ್ರೆ, ಈಗ ಸಮ್ಯಕ್ತದಲ್ಲಿ ಮತ್ತೆ ಒಳಭೇದಗಳು ಎಷ್ಟು ಬರುತ್ತೆ? 3 ಭೇದ. ಯಾವುದು? ಉಪಶಮ ಸಮ್ಯಕ್ತ, ಕ್ಷಾಯಿಕ, ಕ್ಷಯೋಪಶಮ. ಇನ್ನು ಈ ಕ್ಷಯೋಪಶಮ ಸಮ್ಯಕ್ ದೃಷ್ಟಿ, ಈ ಉಪಶಮ ಸಮ್ಯಕ್ ದೃಷ್ಟಿ ಏನಿದೆ, ಈ ಉಪಶಮ ಸಮ್ಯಕ್ ದೃಷ್ಟಿಯಲ್ಲಿ ಅಂತರ ಕಂಡು ಬರ್ಬೋದು. ಸಮ್ಯಕ್ತ ಮಾರ್ಗಣದಲ್ಲಿ ಅಂತರ ಇಲ್ಲ. ಸಮ್ಯಕ್ತ ಮಾರ್ಗಣದ ಭೇದಗಳಲ್ಲಿ ಯಾವ ಒಂದು ಉಪಶಮ ಸಮ್ಯಕ್ತ ಇದೆ ಅದರಲ್ಲಿ ಅಂತರ ಕಂಡು ಬರ್ಬೋದು. ಅಂದ್ರೆ ಈ 3 ಲೋಕದಲ್ಲಿ ಇಂಥ ಒಂದು ಸಮಯ ಬರ್ಬೋದು, ಆ ಸಮಯದಲ್ಲಿ ಒಂದು ಜೀವನು ಉಪಶಮ ಸಮ್ಯಕ್ ದೃಷ್ಟಿ ಇರೋದೇ ಇಲ್ಲ. ಅರ್ಥ ಆಯ್ತಲ್ವಾ? ಈ 3 ಲೋಕದಲ್ಲಿ ಇಂಥ ಒಂದು ಸಮಯ ಯಾವಾಗಾದ್ರೂ ಬರ್ಬೋದು. ಆ ಸಮಯದಲ್ಲಿ ಒಂದು ಉಪಶಮ ಸಮ್ಯಕ್ ದೃಷ್ಟಿನೂ ಇರೋದಿಲ್ಲ. ಅರ್ಥ ಆಗ್ತಿದಿಲ್ವಾ? ಅವಾಗ ಏನಾಯ್ತು? ಗ್ಯಾಪ್. ಎಲ್ಲಿವರೆಗೆ ಗ್ಯಾಪು? ಸುಮ್ಮನೆ ಎಕ್ಸಾಂಪಲ್ ತಿಳ್ಕೊಳ್ಳಿ. ಒಂದು 10 ದಿವಸದವರೆಗೂ ಇಡೀ 3 ಲೋಕದಲ್ಲಿ ಒಂದು ಉಪಶಮ ಸಮ್ಯಕ್ ದೃಷ್ಟಿ ಜೀವನೂ ಇಲ್ಲ. ಅದಾದ್ಮೇಲೆ 10 ದಿವಸ ಆದ್ಮೇಲೆ ಯಾವ್ದಾದ್ರು ಒಂದು ಜೀವ ನಿಯಮದಿಂದ ಉಪಶಮ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ತಾನೆ. ಸೊ ಆ ಮಧ್ಯದ ಗ್ಯಾಪ್ ಏನಾಯ್ತು?
ಎಲ್ಲಿವರೆಗೂ ಈ ಮೂರು ಲೋಕದಲ್ಲಿ ಒಂದು ಉಪಶಮ ಸಮ್ಯಕ್ ದೃಷ್ಟಿ ಜೀವ ಇರ್ಲಿಲ್ಲ, ಆ ಮಧ್ಯದ ಗ್ಯಾಪ್ಗೆ ನಾವ್ ಏನಂತ ಕರಿತೇವೆ? ಸಾಂತರ. ಸಾಂತರ ಅಂದ್ರೆ ಏನು? ಸಾಂತರ ಮಾರ್ಗಣ ಅಂತ ಕರಿತೇವೆ. ಅಂದ್ರೆ ವಿಚ್ಛೇದ, ಅಂತರ. ಆ ಗ್ಯಾಪ್ ಏನಿದೆಯಲ್ವಾ ಅಂತರ, ಅದಕ್ಕೆ ನಾವು ಸಾಂತರ ಮಾರ್ಗಣ ಅಂತ ಕರಿತೇವೆ. ಅರ್ಥ ಆಯ್ತಲ್ವಾ? ಈ 14 ಮಾರ್ಗಣದ ಅಪೇಕ್ಷೆಯಿಂದ ಈ 14 ಮಾರ್ಗಣಗಳು ನಿರಂತರ ಮಾರ್ಗಣವೇ ಆಗಿದೆ. ಇನ್ನು ಅವುಗಳ ಒಳಭೇದಕ್ಕೆ ಹೋದಾಗ ಈ ಅಂತರಗಳು ಕಂಡು ಬರುತ್ತೆ, ಅಂದ್ರೆ ವಿಚ್ಛೇದ ಕಂಡು ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಅದನ್ನೇ ಹೇಳಿದ್ದಾರೆ, ಸಂಸಾರ ಜೀವಿಗಳು ಮೇಲೆ ಹೇಳಿರುವ 14 ಮಾರ್ಗಣಗಳಲ್ಲಿ ಯಾವುದೊಂದರ ವಿಚ್ಛೇದವೂ ಆಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅವು ಎಲ್ಲಾ ಜೀವಿಗಳಲ್ಲಿಯೂ ಯಾವಾಗಲೂ ಇರುವುದಾಗಿ ಕಂಡು ಬರುತ್ತವೆ. ಅವಕ್ಕೆ ನಿರಂತರ ಮಾರ್ಗಣ ಎಂದು ನಾವು ಕರೀತೇವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ ಸರಿ. ನೆಕ್ಸ್ಟ್ ಸಾಂತರ ಮಾರ್ಗಣದಲ್ಲಿ 8 ಭೇದ ಇದೆ, ಅದು ಓದ್ಬಿಡಿ ಸರ್. ಸಾಂತರ ಮಾರ್ಗಣದಲ್ಲಿ 8 ಭೇದಗಳಿವೆ. ಉಪಶಮ ಸಮ್ಯಕ್ತ್ವ, ಸೂಕ್ಷ್ಮ ಸಾಂಪರಾಯ ಸಂಯಮ, ಆಹಾರಕ ಕಾಯಯೋಗ, ಆಹಾರಕ ಮಿಶ್ರ ಕಾಯಯೋಗ, ವೈಕ್ರೀಕ ಮಿಶ್ರ ಕಾಯಯೋಗ, ಲಬ್ಧ್ಯ ಪ್ರಯಾಪ್ತಕ ಮನುಷ್ಯ, ಸಸಾಧನ ಸಮ್ಯಕ್ತ್ವ, ಮಿಶ್ರ ಈ ಮಾರ್ಗಣೆಗಳು ಸಾಮಾನ್ಯದಿಂದ ನಿರಂತರದಲ್ಲಿಯೇ ಸೇರಿವೆ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಮಾರ್ಗಣದಲ್ಲಿ ಒಟ್ಟು 14 ಮಾರ್ಗಣ. ಈ 14 ಮಾರ್ಗಣಗಳು ಅಥವಾ ಈ ಎಲ್ಲಾ ಮಾರ್ಗಣಗಳು ಸಾಮಾನ್ಯವಾಗಿ ನಿರಂತರದಲ್ಲೇ ಗರ್ಭಿತವಾಗಿದೆ. ಆದ್ರೂ ಕೆಲವೊಮ್ಮೆ ಗ್ಯಾಪ್ ಬರುತ್ತೆ, ಕೆಲವೊಮ್ಮೆ ಇವುಗಳ ಒಳಭೇದಗಳಲ್ಲಿ ಗ್ಯಾಪ್ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಸಾಂತರ ಮಾರ್ಗಣದಲ್ಲಿ ಅಂತಂದ್ರೆ ಈ ಗ್ಯಾಪ್ ಬರುವಂತ ಮಾರ್ಗಣ ಎಷ್ಟಿದೆ ಅಂತಂದ್ರೆ 8 ಮಾರ್ಗಣ ಇದೆ ಅಂತೆ. ಒಟ್ಟು 14 ಮಾರ್ಗಣಗಳಿದೆ. 14 ಮಾರ್ಗಣಗಳ ಒಳಭೇದಗಳು ಬಹಳಷ್ಟು ಇದೆ. ಈಗ ಸಮ್ಯಕ್ತದಲ್ಲಿ 3, ಗತಿಯಲ್ಲಿ 4 ಒಳಭೇದ, ಇಂದ್ರಿಯದಲ್ಲಿ 5. ಅರ್ಥ ಆಗ್ತಿದೆಯಲ್ವಾ? ಸೊ ಈ 14 ಮಾರ್ಗಣಗಳು ಏನಿದೆ ಸಾಮಾನ್ಯವಾಗಿ ನಿರಂತರ ಮಾರ್ಗಣವೇ ಆಗಿದೆ. ಆದರೆ ಕೆಲವೊಮ್ಮೆ ಇವುಗಳ ಒಳಭೇದಗಳಲ್ಲಿ ಗ್ಯಾಪ್ ಉಂಟಾಗುತ್ತದೆ ಅಥವಾ ವಿಚ್ಛೇದ ಉಂಟಾಗುತ್ತದೆ. ಅರ್ಥ ಆಯ್ತಲ್ವಾ? ಒಮ್ಮೊಮ್ಮೆ ಅದು ಯಾವಾಗೂ ರೇರ್, ಒಮ್ಮೊಮ್ಮೆ ಈ ರೀತಿ ಗ್ಯಾಪ್ ಕಂಡು ಬರುತ್ತೆ. ಸಾಮಾನ್ಯವಾಗಿ 14 ಮಾರ್ಗಣ ನಿರಂತರ ಮಾರ್ಗಣವೇ ಆಗಿದೆ. ಈಗ 8ರಲ್ಲಿ ಯಾವ್ದಾದ್ರು ಒಂದು ನಿರಂತರ ಇರ್ತದೆ, ಆದ್ರೆ ಇಲ್ಲಿ ಮಾರ್ಗಣಗಳು ಸಾಮಾನ್ಯದಿಂದ ನಿರಂತರದಲ್ಲಿಯೇ ಸೇರಿವೆ. ಅದರಲ್ಲಿ ಸಾಂತರ ಮಾರ್ಗಣದಲ್ಲಿ 8 ಭೇದಗಳಿವೆ ಅಂತ ಹೇಳಿದ್ದಾರೆ. ಅಂದ್ರೆ 8ರಲ್ಲಿ ಯಾವ್ದಾದ್ರು ಒಂದು ಇರ್ತದಂತ ಹಾಗೇನ? ಇಲ್ಲ, ಈ 8 ಭೇದ ಏನ್ ಕೊಟ್ಟಿದ್ದಾರೆ, ಈ 8 ಭೇದಗಳಲ್ಲಿ ಮಾತ್ರ ಅಂತರಗಳು ಕಂಡು ಬರುತ್ತೆ ಅಂತ. ಅರ್ಥ ಆಯ್ತಲ್ವಾ? ನೋಡಿ, ಸಾಂತರ ಮಾರ್ಗದಲ್ಲಿ 8 ಭೇದ ಇದೆ. ಏನು? ಉಪಶಮ ಸಮ್ಯಕ್ತ, ಸೂಕ್ಷ್ಮ ಸಾಂಪರಾಯ, ಆಹಾರಕ ಕಾಯೋಗ, ಆಹಾರಕ ಮಿಷ್ಟ ಕಾಯೋಗ, ವೈಕ್ರಿಕ ಮಿಷ್ಟ ಕಾಯೋಗ ಮುಂತಾದ 8 ಭೇದಗಳು ಏನ್ ಕೊಟ್ಟಿದ್ದಾರೆ. ಈ 8ರಲ್ಲಿ ಮಾತ್ರ ಈ ವಿಚ್ಛೇದ ಅಥವಾ ಅಂತರ ಕಂಡು ಬರುತ್ತದೆ. ಉಳಿದ ಭೇದಗಳಲ್ಲಿ ಅಂತರ ಅಥವಾ ವಿಚ್ಛೇದ ಕಂಡು ಬರುವುದಿಲ್ಲ. ಅದೌದು, 8ರಲ್ಲಿ ಅಂತರಗಳು ಬರ್ಬೋದು ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಂಗೆ ಈ ಕೊನೆಯ ವಾಕ್ಯ ಅರ್ಥ ಆಗಲಿಲ್ಲ. ಈ ಮಾರ್ಗಣಗಳು ಸಾಮಾನ್ಯದಿಂದ ನಿರಂತರದಲ್ಲಿಯೇ ಸೇರಿವೆ ಅಂದ್ರೆ? ನಿರಂತರದಲ್ಲಿ ಸೇರಿವೆ ಅಂತಂದ್ರೆ ಈಗ ಉಪಶಮ ಸಮ್ಯಕ್ತ ಯಾವ ಮಾರ್ಗಣ ಇದೆ? ಸಮ್ಯಕ್ತ ಮಾರ್ಗಣ ಅಲ್ವಾ? ಈಗ ಸೂಕ್ಷ್ಮ ಸಾಂಪರಾಯ ಅದು ಯಾವ ಮಾರ್ಗಣ ಇದೆ? ಸಂಯಮ ಮಾರ್ಗಣ. ಆಹಾರಕ ಕಾಯೋಗ ಆಹಾರಕ ಕಾಯೋಗ, ಆಹಾರಕ ಮಿಷ್ಟ ಕಾಯೋಗ, ವೈಕ್ರಿಕ ಮಿಷ್ಟ ಕಾಯೋಗ ಯಾವ ಮಾರ್ಗಣ ಇದೆ? ಯೋಗ ಮಾರ್ಗಣ. ಸೊ ಈ 14 ಮಾರ್ಗಣಗಳು ನಿರಂತರವೇ ಆಗಿದೆ. ಈ ಒಳಭೇದ ಏನಿದೆ ಅಲ್ವಾ, ಅದರಲ್ಲಿ ಕೆಲವೊಮ್ಮೆ ಅವು ಸಾಮಾನ್ಯದಿಂದ ನಿರಂತರದಲ್ಲೇ ಸೇರಿವೆ, ಆದ್ರೆ ಒಮ್ಮೊಮ್ಮೆ ಗ್ಯಾಪ್ಗಳು ಕಂಡು ಬರುತ್ತೆ ಅಂತ. ಸರಿ. ಓಕೆ ಸರಿ. ಇನ್ನು ಇದು ಹೇಗೆ ಅಂತ ನಾನು ಮುಂದಿನ 88ನೇ ಪ್ರಶ್ನೆಯಲ್ಲಿ ನಾವು ಇನ್ನು ಡೀಪ್ ಆಗಿ ತಿಳ್ಕೊಳ್ಳೋಣ. ಈಗ 81ನೇ ಪ್ರಶ್ನೆ ಒಂದು ಓದ್ಬಿಡಿ ಸರ್. ಅಂತರ ವಿಚ್ಛೇದ ಎಂದು ಯಾವುದಕ್ಕೆ ಹೇಳುತ್ತಾರೆ? ಯಾವುದೇ ವಿವಕ್ಷಿತ ಗುಣಸ್ಥಾನ ಅಥವಾ ಮಾರ್ಗಣ ಸ್ಥಾನವನ್ನು ಬಿಟ್ಟು ಪುನಃ ಅದನ್ನೇ ಪಡೆಯಲು ಜೀವಕ್ಕೆ ಎಷ್ಟು ಸಮಯ ಹಿಡಿಯುವುದೋ ಅದನ್ನು ಅಂತರ ವಿಚ್ಛೇದ ಅಥವಾ ವಿರಹ ಕಾಲ ಎನ್ನುತ್ತಾರೆ. ಅಂದ್ರೆ ವಿವಕ್ಷಿತ ಗುಣಸ್ಥಾನ ಅಥವಾ ಮಾರ್ಗಣ. ಈಗ ಎಕ್ಸಾಂಪಲ್, ಈಗ ಒಂದು ಜೀವ ಉಪಶಮ ಸಮ್ಯಕ್ತ್ವ ಮಾರ್ಗಣ ಸ್ಥಾನವನ್ನು ಹೊಂದಿದ್ದಾನೆ ಅಂತ ತಿಳ್ಕೊಳ್ಳಿ. ಅಂದ್ರೆ ಉಪಶಮ ಸಮ್ಯಕ್ ದೃಷ್ಟಿ ಜೀವ ಇದ್ದಾನೆ. ಆ ಜೀವ ಉಪಶಮ ಸಮ್ಯಕ್ತ್ವ ಕಾಲ ಒಂದು ಮುಗ್ದೋಯ್ತು. ಮುಕ್ತಾಯ ಆದ್ಮೇಲೆ ಪುನಃ ಅದೇ ಜೀವ ಅಂತಲ್ಲ. ಈಗ ನೋಡಿ ಎಕ್ಸಾಂಪಲ್ ಹೆಂಗೆ ತಿಳ್ಕೊಳ್ಳೋಣ ಅಂತಂದ್ರೆ, ನೋಡಿ ಈ 3 ಲೋಕದಲ್ಲಿ ಒಂದು 10 ಜೀವ ಉಪಶಮ ಸಮ್ಯಕ್ತ್ವ ಹೊಂದಂತ ಒಂದು 10 ಜೀವಗಳಿತ್ತು ಅಂತ ತಿಳ್ಕೊಳ್ಳಿ. ಈ 3 ಲೋಕದಲ್ಲಿ ಒಂದು 10 ಉಪಶಮ ಸಮ್ಯಕ್ತ್ವ ಹೊಂದಂತ 10 ಜೀವ ಇತ್ತು.
ಅವುಗಳು ಏನಾಯ್ತು ಈಗ ತಮ್ಮ ಉಪಶಮ ಸಮ್ಯಕ್ತವನ್ನು ಈಗ ಕಾಲ ಪೂರ್ತಿ ಕಂಪ್ಲೀಟ್ ಆಯ್ತು. ಅಂದ್ರೆ ಉಪಶಮ ಸಮ್ಯಕ್ತದ ಕಾಲ ಎಷ್ಟು? ಒಂದು ಅಂತರ್ಮೂರ್ತ ಆದ್ಮೇಲೆ ಅವುಗಳ ಉಪಶಮ ಸಮ್ಯಕ್ತ ಹೋಯ್ತು. ಇನ್ನು ಈಗ ಒಂದು ಉಪಶಮ ಸಮ್ಯಕ್ ದೃಷ್ಟಿ ಜೀವ ಈ 3 ಲೋಕದಲ್ಲಿ ಒಂದೂ ಇಲ್ಲ. ಅರ್ಥ ಆಯ್ತಲ್ವಾ? ಈ 3 ಲೋಕದಲ್ಲಿ ಒಂದೂ ಉಪಶಮ ಸಮ್ಯಕ್ ದೃಷ್ಟಿ ಜೀವ ಇಲ್ಲ. ಪುನಃ ಆ ಜೀವ ಎಷ್ಟು ಸಮಯದ ನಂತರ ಪುನಃ ಯಾವ್ದಾದ್ರು ಒಂದು ಜೀವ ಉಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನಲ್ಲ, ಆ ಒಂದು ಅಂತರಕ್ಕೆ ಏನಂತ ನಾವು ಕರಿತೇವೆ? ಅಂತರ ಅಥವಾ ವಿಚ್ಛೇದ ಅಂತ ನಾವು ಕರಿತೇವೆ. ಅರ್ಥ ಆಯ್ತಲ್ವಾ? ಪುನಃ ಯಾವ್ದಾದ್ರು ಒಂದು ಜೀವ ಪುನಃ ಉಪಶಮ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೊಳ್ಳಲು ಎಷ್ಟು ಸಮಯ ಆ ಗ್ಯಾಪ್ ತಗೊಳುತ್ತೋ, ಎಷ್ಟು ಸಮಯ ತಗೊಳುತ್ತೋ, ಆ ಮಧ್ಯದ ಏನ್ ಗ್ಯಾಪ್ ಇದೆ, ಆ ಅಂತರ ಇದೆ, ಅದಕ್ಕೆ ನಾವ್ ಏನಂತ ಕರಿತೇವೆ? ಅಂತರ ವಿಚ್ಛೇದ ಅಂತ ನಾವು ಕರಿತೇವೆ. ಅರ್ಥ ಆಯ್ತಲ್ವಾ? ಆ ವಿರಹ ಕಾಲ ಅಂದ್ರೆ ಈ 3 ಲೋಕದಲ್ಲಿ ಒಂದು ಉಪಶಮ ಸಮ್ಯಕ್ ದೃಷ್ಟಿ ಜೀವ ಇಲ್ಲ. ಇನ್ ಪುನಃ ಯಾವಾಗ ಅದು ಒಬ್ಬ ಸಿದ್ಧರ ನಂತರ ಇನ್ನೊಬ್ಬ ಸಿದ್ಧರಾಗುವವರೆಗೆ ಇರುವ ಕಾಲ ವಿರಹ ಕಾಲ. ಅದು ಬೇರೆ ಅಪೇಕ್ಷೆಯಿಂದ, ಇಲ್ಲಿ ಸಾಂತರ ಬೇರೆ ಅಪೇಕ್ಷೆಯಿಂದ ಇದೆ. ಇದು ಗ್ಯಾಪ್ ಇರುವುದನ್ನೇ ವಿರಹ ಕಾಲ ಅನ್ನುತ್ತಾರೆ ಅಷ್ಟೇ ಅಲ್ವಾ? ಆ ವಿರಹ ಬೇರೆ, ನೀವೇ ಹೇಳುದು ಬೇರೆ ಸುಗುಣಕ್ಕ. ಈ ಇಲ್ಲಿ ನಾವು ಅದನ್ನ ಕನ್ಸಿಡರ್ ಮಾಡ್ಕೊಂಬಾರ್ದು. ಸಿದ್ಧರಂತೂ ಸದಾ ಕಾಲ ಇದ್ದೇ ಇರ್ತಾರೆ ಅಲ್ವಾ? ಅಲ್ಲ, ಇನ್ನೊಬ್ಬ ಆಗುವವರೆಗೆ, ಒಬ್ಬ ಸಿದ್ಧರ ನಂತರ ಇನ್ನೊಬ್ಬ ಸಿದ್ಧರು ಆಗುವವರೆಗೆ ಇರುವ ಕಾಲ ಅದನ್ನು ಸಹ ವಿರಹ ಕಾಲ ಅಂತ ನಾವು ಕರಿಬಹುದು. ಕರೆಕ್ಟ್, ಸರಿ ಇದೆ. ಈಗ ಒಬ್ರು ಸಿದ್ಧರಾಗಿ ಇನ್ನೊಬ್ರು ಸಿದ್ಧರಾಗಕ್ಕೆ ಏನು ಮಧ್ಯದಲ್ಲಿ ಏನು ಅಂತರ ಕಾಲ ಇದೆ, ವಿರಹ ಕಾಲ ಇದೆ, ಅದಕ್ಕೂ ಸಹ ನಾವು ವಿರಹ ಕಾಲ ಅಥವಾ ಅಂತರ ವಿಚ್ಛೇದ ಅಂತ ಕರಿಬಹುದು. ಸರಿ ಇದೆ. ಬಟ್ ಇಲ್ಲಿ ನಾವು ಆತರ ತಗೊಂಬಾರ್ದು. ಈಗ ನೆಕ್ಸ್ಟ್ ಪ್ರಶ್ನೆ ಓದ್ರಿ, ಕ್ಲಿಯರ್ ಆಗುತ್ತೆ, ಹೇಳ್ತೇನೆ. ನೆಕ್ಸ್ಟ್ ಪ್ರಶ್ನೆ ಹೇಳಿ ನಿರಂಜನ್ ಸರ್. ನಾನಾ ಜೀವಗಳ ಅಪೇಕ್ಷೆಯಿಂದ 8 ಸಾಂತರ ಮಾರ್ಗಣೆಗಳ ಉತ್ಕೃಷ್ಟ ಮತ್ತು ಜಗನ್ಯ ವಿರಹ ಕಾಲ ಎಷ್ಟು? ನಾನಾ ಜೀವಗಳ ಅಪೇಕ್ಷೆಯಿಂದ ಉಪಶಮ ಸಮ್ಯಕ್ತ್ವದ ಉತ್ಕೃಷ್ಟ ವಿರಹ ಕಾಲವು 7 ದಿನ ಆಗಿದೆ. ಸಾಕು. ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡಿ. ನಾನಾ ಜೀವದ ಅಪೇಕ್ಷೆಯಿಂದ, ನಾನಾ ಜೀವ ಅಂತಂದ್ರೆ ಏನು? ನಾನಾ ಜೀವದ ಅಪೇಕ್ಷೆಯಿಂದ ಅಂದ್ರೆ ಏನು? ನಾನಾ ಜೀವ ಅಂತಂದ್ರೆ 3 ಲೋಕದ ಸಮಸ್ತ ಜೀವದ ಅಪೇಕ್ಷೆಯಿಂದ ಅಂತ. ಅರ್ಥ ಆಯ್ತಲ್ವಾ? ನಾನಾ ಜೀವದ ಅಪೇಕ್ಷೆ, ಈ ವರ್ಡ್ ಚೆನ್ನಾಗಿ ಗಮನ ಕೊಡಿ. ನಾನಾ ಜೀವದ ಅಪೇಕ್ಷೆಯಿಂದ ಅಂತಂದ್ರೆ 3 ಲೋಕದ ಸಮಸ್ತ ಜೀವದ ಅಪೇಕ್ಷೆಯಿಂದ ಉಪಶಮ ಸಮ್ಯಕ್ತ್ವದ ಉತ್ಕೃಷ್ಟ ವಿರಹ ಕಾಲ ಎಷ್ಟು? ಉಪಶಮ ಸಮ್ಯಕ್ತ ಉತ್ಕೃಷ್ಟ ವಿರಹ ಕಾಲ 7 ದಿನ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈಗ ಈ 3 ಲೋಕದಲ್ಲಿ ಒಬ್ರು ಸಹ ಉಪಶಮ ಸಮ್ಯಕ್ ದೃಷ್ಟಿ ಇಲ್ಲ ಅಂತ ತಿಳ್ಕೊಳ್ಳಿ. ಒಬ್ರಿಗೂ ಇನ್ನು ಉಪಶಮ ಸಮ್ಯಕ್ ದೃಷ್ಟಿ ಒಂದೂ ಜೀವನೂ ಇಲ್ಲ. ಹಾಗೆ ಈಗ ಎಕ್ಸಾಂಪಲ್, ಈಗ ಎಷ್ಟು ದಿನ ತನಕ? ಮ್ಯಾಕ್ಸಿಮಮ್ 7 ದಿನ ತನಕ ಮಾತ್ರ. ಅದಾದ್ಮೇಲೆ ನಿಯಮದಿಂದ ಯಾವ್ದಾದ್ರು ಒಂದು ಜೀವ ಉಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಅರ್ಥ ಆಯ್ತಲ್ವಾ? ಇಂಥ ಒಂದು ಸಮಯ ಬರ್ಬೋದು, ಯಾವಾಗಾದ್ರೂ ಇಂಥ ಒಂದು ಸಮಯ ಬರ್ಬೋದು. ಎಂತ ಸಮಯ ಅಂತಂದ್ರೆ ಈ 3 ಲೋಕದಲ್ಲಿ 7 ದಿನದವರೆಗೆ ಒಂದೂ ಉಪಶಮ ಸಮ್ಯಕ್ ದೃಷ್ಟಿ ಜೀವ ಇರೋದಿಲ್ಲ. ಆದ್ರೆ ಮ್ಯಾಕ್ಸಿಮಮ್ ಎಷ್ಟು? 7 ದಿನ. 7 ದಿನ ಆದ್ಮೇಲೆ ನಿಯಮದಿಂದ ಯಾವ್ದಾದ್ರು ಒಂದು ಜೀವ ಉಪಶಮ ಸಮ್ಯಕ್ತವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ. ಈ ಅಂತರ ಬಾರ್ ಆಗೋದಿಲ್ಲ. ಯಾವಾಗಾದ್ರೂ ಒಮ್ಮೆ ಕ್ವಚಿತ್ ಕದಾಚಿತ್ ಇಂಥ ಅಂತರಗಳು ಕಂಡು ಬರುತ್ತೆ. ಅರ್ಥ ಆಯ್ತಲ್ವಾ? ಪದ್ಮಿನಿ, ಕ್ಲಿಯರ್ ಆಯ್ತಾ? ಹೌದೌದು, ಗೊತ್ತಾಯ್ತಮ್ಮ, ಗೊತ್ತಾಯ್ತು, ಈಗ ಗೊತ್ತಾಯ್ತು. ಅರ್ಥ ಆಯ್ತಲ್ವಾ? ಗೊತ್ತಾಯ್ತು ಹೇಳಿದ್ದು. ಒಂದು ಉಪಶಮ ಸಮ್ಯಕ್ 3 ಲೋಕದಲ್ಲಿರುವ ಎಲ್ಲಾ ಜೀವಿಗಳಲ್ಲಿ ಯಾವ್ದಾದ್ರು ಒಂದು ಜೀವ ಉಪಶಮ ಸಮ್ಯಕ್ತ ಇಲ್ಲದಿರುವ ಜೀವ 7 ದಿನಗಳವರೆಗೆ ಯಾವುದೇ ಒಂದು ಜೀವಕ್ಕೆ ಉಪಶಮ ಸಮ್ಯಕ್ತ ಪ್ರಾಪ್ತ ಆಗೋದಿಲ್ಲ, ಇರೋದಿಲ್ಲ. ಉಪಶಮ ಸಮ್ಯಕ್ ದೃಷ್ಟಿ ಜೀವ ಇರೋದೇ ಇಲ್ಲ 3 ಲೋಕದಲ್ಲಿ, ಒಂದು ಜೀವ ಇರೋದಿಲ್ಲ. ಎಲ್ಲಿವರೆಗೂ ಆ ವಿರಹ ಕಾಲ? ಎಲ್ಲಿವರೆಗೂ? 7 ದಿನ ಮ್ಯಾಕ್ಸಿಮಮ್. ಬೇಕಾದ್ರೆ ಜಗನ್ನೇ ಒಂದು ಸಮಯ. ಜಗನ್ನೇ ಎಷ್ಟು? ಒಂದು ಸಮಯ. ಈಗ ಒಬ್ಬ ಉಪಶಮ ಸಮ್ಯಕ್ ದೃಷ್ಟಿ ಆದ. ಉಪಶಮ ಸಮ್ಯಕ್ ದೃಷ್ಟಿ ಇನ್ನೇನು ಒಂದೇ ಒಂದು ಜೀವ ಇತ್ತು, ಅದು ತನ್ನ ಉಪಶಮ ಸಮ್ಯಕ್ತವನ್ನು ಉಪಶಮದಿಂದ ಕ್ಷಯೋಪಶಮ ಸಮ್ಯಕ್ ದೃಷ್ಟಿ ಆದ. ಈಗ ಉಪಶಮ ಸಮ್ಯಕ್ ದೃಷ್ಟಿ ವಿರಹ ಕಾಲ ಜಗನ್ನೇ ಎಷ್ಟು? ಒಂದು ಸಮಯ. ಒಂದು ಸಮಯ ಆದ್ಮೇಲೆ ಪುನಃ ಇನ್ನೊಂದು ಜೀವಕ್ಕೆ ಉಪಶಮ ಸಮ್ಯಕ್ತ ಪ್ರಾಪ್ತಿ ಆಗ್ಬೋದು. ಕರೆಕ್ಟ್. ಆದ್ರೆ ಉತ್ಕೃಷ್ಟ ಅಂತಂದ್ರೆ 7 ದಿನ. 7 ದಿನವರೆಗೂ ಯಾರಿಗೂ ಉಪಶಮ ಸಮ್ಯಕ್ತ ಪ್ರಾಪ್ತಿ ಆಗದೆ ಇರ್ಬೋದು. 7 ದಿನ ಆದ್ಮೇಲೆ ನಿಯಮದಿಂದ ಯಾವ್ದಾದ್ರು ಒಂದು ಜೀವಕ್ಕೆ 4 ಗತಿಗಳಲ್ಲಿ ಯಾವ್ದಾದ್ರು ಒಂದು ಜೀವಕ್ಕೂ ಪ್ರಾಪ್ತಿ ಆಗ್ಬೋದು. ಒಂದು ಜೀವಕ್ಕೂ ಆಗ್ಬೋದು, ಎಟ್ ಎ ಟೈಮ್ 1000 ಜೀವಕ್ಕೂ ಆಗ್ಬೋದು. ಅರ್ಥ ಆಯ್ತಲ್ವಾ? ಇಲ್ಲಿ ಅದಕ್ಕೆ ಕ್ಷಾಯಿಕ ಸಮ್ಯಕ್ ದರ್ಶನ ಮತ್ತೆ ಕ್ಷಯೋಪಶಮ ತಗೊಂಡಿಲ್ಲ ಅಲ್ವಾ? ಯಾಕೆ ತಗೊಂಡಿಲ್ಲ? ಕ್ಷಾಯಿಕ ಸಮ್ಯಕ್ತ ಸದಾ ಇರ್ತಾರೆ. ಉದಾಹರಣೆ ಯಾಕೆ ನೋಡಿ. ಉದಾಹರಣೆ ಈಗ ವಿದೇಶ ಕ್ಷೇತ್ರದಲ್ಲಿ
ಆ ಏನು 20 ತೀರ್ಥಂಕರು ಸದಾ ಇರ್ತಾರೆ, ಅವ್ರಿಗೆ ಯಾವ ಸಮ್ಯಕ್ ದರ್ಶನ ಇದೆ? ಶಾಯಿಕ ಶಾಯಿಕ ಸಮ್ಯಕ್ ದರ್ಶನ. ಸಿದ್ಧರಿಗೆ ಯಾವ ಸಮ್ಯಕ್ ದರ್ಶನ ಇದೆ? ಸಿದ್ಧರಿಗೂ ಸಹ ಶಾಯಿಕ ಸಮ್ಯಕ್ ದರ್ಶನ. ಮತ್ತೆ ಅಲ್ಲಿ ವಿರಹ ಕಾಲ ಎಲ್ಲಿಂದ ಬರುತ್ತೆ? ಯಾಕಂದ್ರೆ 3 ಲೋಕದಲ್ಲಿ ಯಾವ್ದಾದ್ರು ಒಂದಾದ್ರೂ ಜೀವ ಶಾಯಿಕ ಸಮ್ಯಕ್ ದರ್ಶನ ಹೊಂದಿರುತ್ತೆ ಅಲ್ವಾ? ಒಂದು ಜೀವ ಏನು, ಅಸಂಖ್ಯಾತ ಜೀವಿಗಳಿದಾವೆ, ಅನಂತ ಜೀವಿಗಳಿದೆ ಕ್ಷಾಯಿಕ, ಅನಂತ ಜೀವಿಗಳಿದೆ ಕ್ಷಾಯಿಕ ಸಮ್ಯಕ್ ಜೀವಗಳು. ಸದಾ ಅಲ್ಲಿ ಯಾವತ್ತೇ ಅಂತರ ವಿಚ್ಛೇದ ಕಂಡೇ ಬರೋದಿಲ್ಲ. ಇನ್ನು ಕ್ಷೌಕ್ಷಮ ಸಮ್ಯಕ್ತನು ಅಷ್ಟೇ. ಕ್ಷೌಕ್ಷಮ ಸಮ್ಯಕ್ತನು ಈ 3 ಲೋಕದಲ್ಲಿ ಯಾವ್ದಾದ್ರು ಒಂದು ಜೀವ ಇದ್ದೇ ಇರ್ತಾನೆ, ಸದಾ ಇದ್ದೇ ಇರ್ತಾನೆ. ಒಂದು ಜೀವಕ್ಕೆ ಅಸಂಖ್ಯಾತ ಜೀವಗಳು ಇದ್ದೇ ಇರ್ತವೆ, ಗ್ಯಾಪ್ ಕಂಡು ಬರೋದೇ ಇಲ್ಲ. ವಿಜಯ ಕ್ಷೇತ್ರದಲ್ಲಿ ಸದಾ ಸಮೋಸರಣ ಇರ್ತಾರೆ, ಸಮೋಸರಣದಲ್ಲಿ ಯಾರೊಬ್ರು ಕ್ಷಾಕ್ಷಮ ಸಮ್ಯಕ್ ದೃಷ್ಟಿಗಳು ಇದ್ದೇ ಇರ್ತಾರೆ. 6ನೇ ಗುಣಸ್ಥಾನ ಮುನಿಗಳು ಇದ್ದೇ ಇರ್ತಾರೆ ಅಲ್ಲಿ. ಇದು ಉಪಸಮ ಸಮ್ಯಕ್ತದ ಯಾಕೆ ಹೇಳಿದ್ದಾರೆ ಅಂದ್ರೆ ಅದು ಅಂತರ್ಮೂರ್ತ ಮಾತ್ರ ಇರ್ತದೆ, ಅದಕ್ಕೋಸ್ಕರ ಇದನ್ನ ಕರೆಕ್ಟ್. ಉಪಶಮ ಸಮ್ಯಕ್ತ ಬರೀ ಅಂತರ್ಮೂರ್ತ ಮಾತ್ರ ಇರುತ್ತೆ. ಉಪಶಮ ಸಮ್ಯಕ್ತ ಬಾರ್ ಪ್ರಾಪ್ತಿ ಆಗೋದಿಲ್ಲ. ಉಪಶಮ ಸಮ್ಯಕ್ತ ಒಂದ್ಸಲಿ ಪ್ರಾಪ್ತಿ ಆದ್ರೆ ಪುನಃ ಪ್ರಾಪ್ತಿ ಆಗಕ್ಕೆ ಪ್ರಥಮೋಪಶಮ ಪುನಃ ಪ್ರಾಪ್ತಿ ಆಗಕ್ಕೆ ಎಷ್ಟು ಸಮಯ ಬೇಕು? ಆ ಪಲ್ಯೋಪಮದ ಅಸಂಖ್ಯಾತ ಭಾಗ ಪ್ರಮಾಣ ಕಾಲ ಕಳೆದ ನಂತರನೇ ಪ್ರಾಪ್ತಿ ಆಗೋದು. ಇನ್ನು ದ್ವಿತೀಯೋಪಶಮನು ಸಹ ಏನು ಒಂದು ಭಾವದಲ್ಲಿ ಹೆಚ್ಚು ಅಂದ್ರೆ 2 ಸಲ ಮಾತ್ರ ಪ್ರಾಪ್ತಿ ಆಗುತ್ತೆ. ಪೂರ್ಣ ಜೀವನ ಅಂದ್ರೆ ಸಂಸಾರ ಕಾಲದಲ್ಲಿ ಹೆಚ್ಚು ಅಂದ್ರೆ 4 ಬಾರಿ ಪ್ರಾಪ್ತಿ ಆಗ್ಬೋದು 4 ಸಲ ಅಲ್ವಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ನೆಕ್ಸ್ಟ್ ಓದಿ ನಿರಂಜನ್ ಸರ್. ಸೂಕ್ಷ್ಮ ಸಾಂಪರಾಯ 6 ತಿಂಗಳು. ಸಾಕು. ಸೂಕ್ಷ್ಮ ಸಾಂಪರಾಯ ಅಂದ್ರೆ ಎಷ್ಟನೇ ಗುಣಸ್ಥಾನ ರೀ? ಸೂಕ್ಷ್ಮ ಸಾಂಪರಾಯ 10ನೇ ಗುಣಸ್ಥಾನ. ಇಲ್ಲಿ ಗುಣಸ್ಥಾನ ತಗೊಂಬಾರ್ದು, ಇಲ್ಲಿ ಸಂಯಮ ತಗೊಳ್ಳಿ. ಯಾಕಂದ್ರೆ ಮಾರ್ಗಣನೇ ಬೇರೆ, ಗುಣಸ್ಥಾನನೇ ಬೇರೆ. ಇಲ್ಲಿ ಸಂಯಮ ತಗೊಂಡಿದ್ದಾರೆ. ಸಂಯಮದ ಭೇದ ಆಗಿರುವಂತಹ ಏನು ಸೂಕ್ಷ್ಮ ಸಾಂಪರಾಯ ಸಂಯಮ ಇದೆ, ಈ ಸಂಯಮ ಯಾರು ಈ ಸಂಯಮ ಹೊಂದಂತವ್ರು ಯಾರಾಗಿರ್ತಾರೆ? ಮುನಿಗಳೇ ಆಗಿರ್ತಾರೆ ಅಲ್ವಾ? ಮುನಿಗಳೇ ಆಗಿರ್ತಾರೆ ಅಂತಂದ್ಮೇಲೆ ಅವರು ಎಷ್ಟು ಜಾಗದಲ್ಲಿ ಇರ್ತಾರೆ? ಹೆಚ್ಚು ಅಂತಂದ್ರೆ ಈ 2.5 ದ್ವೀಪದಲ್ಲೇ ಇರ್ತಾರೆ, ಅದಕ್ಕಿಂತ ಹೊರಗಂತೂ ಇರೋದಿಲ್ಲ. ಸೂಕ್ಷ್ಮ ಸಾಂಪ್ರದಾಯಿಕ ಸೂಕ್ಷ್ಮ ಸಾಂಪ್ರದಾಯಿಕ ಸಂಯಮ ಉಳ್ಳಂತ ಮುನಿನೇ ಆಗಿರ್ತಾರಲ್ವಾ? ಮುನಿಗಳಿಗೆ ಆಗೋದು. ಯಾಕಂದ್ರೆ 10ನೇ ಗುಣಸ್ಥಾನದಲ್ಲಿ ಸೂಕ್ಷ್ಮ ಸಾಂಪ್ರದಾಯ ಸಂಯಮ ಪ್ರಾಪ್ತಿ ಆಗುತ್ತೆ. ಓಕೆ. ಇನ್ನು ಈ ಮನುಷ್ಯರು ಎಲ್ಲಿ ಇರ್ತಾರೆ? ಮನುಷ್ಯರು 2.5 ದ್ವೀಪದ ಒಳಗಡೆನೆ ಇರ್ತಾರೆ, ಆದ್ರೆ ಹೊರಗಡೆ ಅಂತೂ ಇರೋದಿಲ್ಲ. ಸೊ ಇಲ್ಲಿ ನಾವ್ ಏನ್ ತಿಳ್ಕೊಬೇಕು? ಇಲ್ಲಿ 3 ಲೋಕ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. 2.5 ದ್ವೀಪದಲ್ಲಿ ಈ ಒಂದು ಸಂಯಮ ಉಳ್ಳ ಮುನಿ ಮಹಾರಾಜರು ಈಗ ಸದ್ಯಕ್ಕೆ ಒಬ್ರು ಇಲ್ಲ ಅಂತ ತಿಳ್ಕೊಳ್ಳಿ. ಹೆಚ್ಚು ಅಂತಂದ್ರೆ 6 ತಿಂಗಳವರೆಗೂ ಈ ಸೂಕ್ಷ್ಮ ಸಾಂಪ್ರದಾಯ ಸಂಯಮ ಪ್ರಾಪ್ತಿ ಆಗದೆ ನೋಡಿ, ಸೂಕ್ಷ್ಮ ಸಾಂಪ್ರದಾಯಿಕ ಸಂಯಮ ಪ್ರಾಪ್ತಿ ಆಗದೆ ಹೆಚ್ಚು ಅಂತಂದ್ರೆ 6 ತಿಂಗಳವರೆಗೂ ಆ ಗ್ಯಾಪ್ ಬರ್ಬೋದು. 6 ತಿಂಗಳಾದ್ಮೇಲೆ ಯಾವ್ದಾದ್ರು ಒಂದು ಜೀವ, ಯಾವ್ದಾದ್ರು ಒಂದು ಮುನಿ ಈ ಒಂದು ಸೂಕ್ಷ್ಮ ಸಾಂಪ್ರದಾಯಿಕ ಸಂಯಮವನ್ನು ನಿಯಮದಿಂದ ಪ್ರಾಪ್ತಿ ಮಾಡ್ಕೊಳ್ತಾರೆ. ಅರ್ಥ ಆಯ್ತಲ್ವಾ? ಮ್ಯಾಕ್ಸಿಮಮ್ ಅಂತರ ಎಷ್ಟು? ಸೂಕ್ಷ್ಮ ಸಾಂಪ್ರದಾಯದ್ದು 6 ತಿಂಗಳು. ಅರ್ಥ ಆಯ್ತಲ್ವಾ? ಅದಕ್ಕೆ ನೋಡಿ ಹೇಳ್ತಾರೆ, ಇದಕ್ಕೆ ಇನ್ನೂ ಒಂದು ಉದಾಹರಣೆ, ಇದನ್ನ ಪ್ರೂವ್ ಮಾಡಕ್ಕೆ ಇನ್ನೂ ಒಂದು ಒಳ್ಳೆ ಉದಾಹರಣೆ ಇದೆ. ಏನು ಹೇಳ್ಬೋದು ಹೇಳಿ? ನೋಡಿ, ಈಗ 6 ತಿಂಗಳು 8 ಉಪಸಮ ಇದರಿಂದ 6 ತಿಂಗಳು 8 ಕೇಳಿಸ್ತಾ ಇಲ್ಲ. ಲೆಫ್ಟ್ ಆಗಿದ್ದಾರೆ ಅವರು, ಬರ್ಬೋದು. ಕಾಲ್ ಬಂತಂತ ಕಾಣುತ್ತೆ.
ಯಾಕೋ ವಾಯ್ಸ್ ಬರ್ತಾನೆ ಇಲ್ಲ. ಲೆಫ್ಟ್ ಆಗಿದ್ದಾರೆ ಅವರು, ಬರ್ತಾರೆ. ಸರಿ. ಒಂದು ಹಾಡು ಹಾಡ್ಬೋದಾದ್ರೆ ಹಾಡ್ಬೋದು ಯಾರಾದ್ರೂ. ಹಲೋ, ಕೇಳಿಸ್ತಿದ್ಯಾ? ಈಗ ಕೇಳಿಸ್ತಾ ಇದೆ. ಎಲ್ಲಿಗೆ ಕಟ್ ಆಯ್ತು ಮೇಡಮ್? ಎಲ್ಲಿ ಕಟ್ ಆಯ್ತು ಅದು? ಅದೇ ಮಿಶ್ರ ಕಾಯೋಗದ್ದು. ಮಿಶ್ರ ಕಾಯೋಗದ, ಹೌದಾ? ಇಲ್ಲ, ಇನ್ನು ನಾನು ಇದು ಮುಗಿಸಿಲ್ಲ ಅನ್ಸುತ್ತೆ. ಸೂಕ್ಷ್ಮ ಸೂಕ್ಷ್ಮ ಸಂಪ್ರದಾಯ. ನೋಡಿ, ಸೂಕ್ಷ್ಮ ಸಂಪ್ರದಾಯ ಚಾರಿತ್ರ್ಯ 6 ಏನಿದೆ, ತಿಂಗಳು ಅಂತ ಹೇಳಿದ್ದಕ್ಕೆ ಅದು ಅಪೇಕ್ಷೆ ಹೇಳ್ತಾ ಇದ್ರಿ. 6 ತಿಂಗಳು ಅಂತ ಯಾಕೆ ಹೇಳಿರ್ಬೋದು ಅಂತ ಹೇಳ್ತಾ ಇದ್ರಿ. ನೋಡಿ, ಸೂಕ್ಷ್ಮ ಸಂಪ್ರದಾಯ ಸಂಯಮ ಏನಿದೆ, ಈ ಸಂಯಮದ ಉತ್ಕೃಷ್ಟ ವಿರಹ ಕಾಲ ಎಷ್ಟು ಅಂತಂದ್ರೆ 6 ತಿಂಗಳು ಕೊಟ್ಟಿದ್ದಾರೆ. ಇದು ನಾವು ಈ ರೀತಿನೂ ಅರ್ಥ ಮಾಡ್ಕೊಬಹುದು ಅಲ್ವಾ? ನೋಡಿ, ಈಗ 6 ತಿಂಗಳು 8 ಸಮಯಕ್ಕೆ ನಿಯಮದಿಂದ 608 ಮುನಿಗಳು ಮೋಕ್ಷಕ್ಕೆ ಹೋಗ್ತಾರೆ ಅಲ್ವಾ? ಸೊ ಇಲ್ಲಿ 6 ತಿಂಗಳ ತನಕನು ಯಾವೊಂದು ಮುನಿನು ಮೋಕ್ಷಕ್ಕೆ ಹೋಗಿಲ್ಲ ಅಂತಂದ್ರೆ, ಕೊನೆ 8 ಸಮಯದಲ್ಲಿ ಅಷ್ಟು ಜನ ಮೋಕ್ಷಕ್ಕೆ ಹೋಗ್ತಾರೆ ಅನ್ನೋದು ಸಹ ನಾವು ಕೇಳಿದ್ದೇವೆ ಅಥವಾ ಓದಿದ್ದೇವೆ. ಸೊ ಇಲ್ಲೂ ಸಹ ನೋಡಿ, ಇದರಿಂದ ನಾವು ಅರ್ಥ ಮಾಡ್ಕೊಬಹುದು ಈ ಒಂದು ಸೂಕ್ಷ್ಮ ಸಂಪ್ರದಾಯ ಸಂಯಮದ ಒಂದು ವಿರಹ ಕಾಲ 6 ತಿಂಗಳು ಅಂತ ನಾವು ಇಲ್ಲಿ ಇದರಿಂದನೂ ನಾವು ಅರ್ಥ ಮಾಡ್ಕೊಬಹುದು ಅಲ್ವಾ? ಏನ್ ಹೇಳ್ತೀರಾ ಪದ್ಮಿನಿ ಆಂಟಿ? ಹೌದೌದು, ಅದೇ 6 ತಿಂಗಳು 8 ಸಮಯ ಗ್ಯಾಪ್ ಅಲ್ವಾ? ಕೊನೆ 8 ಸಮಯದಲ್ಲಿ ಅಷ್ಟು ಜನ ಬೇಕಾದ್ರೆ ಈ ಸೂಕ್ಷ್ಮ ಸಂಪ್ರದಾಯ ಸಂಯಮವನ್ನು ಪ್ರಾಪ್ತಿ ಮಾಡ್ಕೊಂಡು ಅಲ್ಲಿಂದ ಅವರು ಮೋಕ್ಷಕ್ಕೂ ಹೋಗ್ಬೋದು. ಅದು ಲೆಕ್ಕನೂ ಇದೆಯಲ್ಲ, ಒಂದು ಕೊನೆ 8 ಸಮಯದಲ್ಲಿ ಎಷ್ಟೆಷ್ಟು ಜನ, ಒಂದೊಂದು ಸಮಯದಲ್ಲಿ ಎಷ್ಟೆಷ್ಟು ಜನ ಹೋಗ್ತಾರೆ ಅಂತ. ಕರೆಕ್ಟ್, ಅಲ್ವಾ? ಸೊ ಹಾಗಾಗಿ ಈ ಸೂಕ್ಷ್ಮ ಸಂಪ್ರದಾಯದು ಇಲ್ಲಿ ಉತ್ಕೃಷ್ಟ ಅಂದ್ರೆ 6 ತಿಂಗಳು ಕೊಟ್ಟಿದ್ದಾರೆ ಅದ್ರ ವಿರಹ ಕಾಲ. ಅಂದ್ರೆ ಇಂಥ ಒಂದು ಸಮಯನೂ ಬರ್ಬೋದು. ಈ 2.5 ದ್ವೀಪದಲ್ಲಿ ಒಬ್ಬ ಮುನಿಯೂ ಸಹ ಈ ಒಂದು ಸೂಕ್ಷ್ಮ ಸಂಪ್ರದಾಯ ಸಂಯಮ ಉಳ್ಳಂತ ಮುನಿ ಒಬ್ರು ಇರೋದಿಲ್ಲ. ಹೆಚ್ಚು ಅಂದ್ರೆ 6 ತಿಂಗಳವರೆಗೂ. ಅದಾದ್ಮೇಲೆ ನಿಯಮದಿಂದ ಯಾವ್ದಾದ್ರು ಒಂದು ಮುನಿಗೆ ಈ ಒಂದು ಸೂಕ್ಷ್ಮ ಸಂಪ್ರದಾಯ ಸಂಯಮ ಪ್ರಾಪ್ತಿ ಆಗೇ ಆಗುತ್ತೆ. ಓಕೆ, ನೆಕ್ಸ್ಟ್ ಆಹಾರಕ ಕಾಯೋಗ ಹೇಳಿ, ಓದಿ ನಿರಂಜನ್ ಅವರೇ. ಸ್ಕ್ರೀನ್ ಶೇರ್ ಮಾಡ್ಬೇಕಾಗ. ಓದಿ ಪದ್ಮಿನಿ ಆಂಟಿ ಅವರೇ, ನೀವೇ ಓದ್ತೀರಾ ಅಥವಾ ಯಾರು ಓದ್ತೀರಾ? ಓದ್ತೀನಿ. ಯಾವ್ದೀಗ ಆಹಾರಕ ಕಾಯೋಗ ಮತ್ತೆ ಆಹಾರಕ ಮಿಶ್ರ ಕಾಯ ಯೋಗದ್ದು ಪೃಥಕ್ತ್ವ ವರ್ಷ, ವೈಕ್ರಿಕ ಮಿಶ್ರ ಕಾಯೋಗದ್ದು 12 ಮುಹೂರ್ತ. ಸಾಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆಹಾರಕ ಕಾಯೋಗ, ಆಹಾರಕ ಮಿಶ್ರ ಕಾಯೋಗ ಮತ್ತು ವೈಕ್ರಿಕ ಮಿಶ್ರ ಕಾಯೋಗ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೊದಲು ಇಲ್ಲಿ ಆಹಾರಕ ಕಾಯೋಗ ಅಂತ ತಗೊಳ್ಳೋಣ. ಆಹಾರಕ ಕಾಯೋಗ ಅಂತಂದ್ರೆ ಏನು ಅದು ಫಸ್ಟ್ ತಿಳ್ಕೊಳ್ಳಿ. ಯಾರು ಹೇಳ್ಬೋದು ಆಹಾರಕ ಕಾಯೋಗ ಅಂದ್ರೆ ಏನು? ಈ ಮುನಿಗಳಿಗೆ ಆಹಾರ ವೃದ್ಧಿ ಇರುವ, ಆಹಾರಕ ಶರೀರ ಇದು ಮಾಡುವ ವೃದ್ಧಿ ಇರುವ ಮುನಿಗಳ ತಲೆಯಿಂದ ಒಂದು ಮೊಳೆ ಇರುವ ಬಿಳಿಯ ಪುತ್ಲಿ ಹೊರಡುತ್ತಲ್ಲ, ಅದು ಅಷ್ಟೇ. ನೋಡಿ, ಇಷ್ಟೇ. ಏನು ಗೊತ್ತಾ, ಆಹಾರಕ ಕಾಯೋಗ ಅಂತಂದ್ರೆ ಆರನೇ ಗುಣಸ್ಥಾನದಲ್ಲಿ ಇರುವಂತಹ ಮುನಿ ಮಹಾರಾಜರ ಯಾವ ಒಂದು ಆಹಾರಕ ಶರೀರ ಅಂತ ನಾವು ಕೇಳಿದ್ದೇವೆ ಅಲ್ವಾ? 6ನೇ ಗುಣಸ್ಥಾನವರ್ತಿ ಮುನಿ ಮಹಾರಾಜರು ಯಾವ ಒಂದು ಆಹಾರಕ ಶರೀರ ಹೊರಡುತ್ತೆ ನೋಡಿ, ಆ ಒಂದು ತಮ್ಮ ಮಸ್ತಕದಿಂದ ಒಂದು ಮೊಳದಷ್ಟು ತಮ್ಮ ಮಸ್ತಕದಿಂದ ಶ್ವೇತವಾದಂತಹ ರಂಗಿನ ಅಂದ್ರೆ ಬಿಳಿಯಾದಂತಹ
ಒಂದು ಪುತ್ಥಳಿಯು ಹೊರಡುತ್ತೆ ಅವರ ಒಂದು ತಲೆಯ ಭಾಗದಿಂದ ಹೊರಟಿ, ಅದು ಕೇವಲಿ ಶ್ರುತ ಕೇವಲಿಗಳ ಪಾದ ಮೂಲದಲ್ಲಿ ತಮಗೆ ಯಾವ್ದಾದ್ರು ಈ ಒಂದು ಜಿಜ್ಞಾಸೆ ಇದ್ರೆ ಆ ಜಿಜ್ಞಾಸೆಗೆ ಸಮಾಧಾನವನ್ನು ಪಡ್ಕೊಂಡು ಪುನಃ ಶರೀರವನ್ನು ಪ್ರವೇಶ ಮಾಡುತ್ತೆ ಅಂತ ನಾವು ಕೇಳಿದ್ದೇವೆ. ಅಥವಾ ತೀರ್ಥಕ್ಷೇತ್ರಗಳ ದರ್ಶನಕ್ಕಾಗಿಯೂ ಸಹ ಈ ಒಂದು ಆಹಾರಕ ಶರೀರ ಹೋಗ್ಬೋದು. ಇದು ಕೇವಲ ಮುನಿಗಳಿಗೆ ಮಾತ್ರ ಆಗತ್ತೆ. ಇನ್ನು 6ನೇ ಗುಣಸ್ಥಾನ ನೋಡ್ತೀವಿ ಮುನಿಗಳಿಗೆ. ಇದು ಆಹಾರಕ ಏನು ಶರೀರ ಇದೆ ಅದು 6ನೇ ಗುಣಸ್ಥಾನ ಗುಣಸ್ಥಾನವರ್ತಿ ಮುನಿಗಳಿಗೆ ಆಗತ್ತೆ. ಓಕೆ, ಇಲ್ಲಿ ಆಹಾರಕ ಕಾಯೋಗ ಅಂತಂದ್ರೆ ಇದೇ ಒಂದು ಏನು ಈ ಆಹಾರಕ ಶರೀರ ಏನಿದೆಯಲ್ವಾ ಈ ಪುತ್ಥಳಿ, ಅದಕ್ಕೆ ನಾವು ಆಹಾರಕ ಕಾಯೋಗ ಅಂತ ಹೇಳ್ತೇವೆ. ಸೊ ಇದರ ಒಂದು ಉತ್ಕೃಷ್ಟ ವಿರಹ ಕಾಲ ಎಷ್ಟು ಹೇಳಿದ್ದಾರೆ? ಆಹಾರಕ ಮಿಶ್ರ ಮತ್ತು ಪೃಥಕ್ತ, ಆಹಾರಕ ಮತ್ತು ಆಹಾರಕ ಮಿಶ್ರ ಅದು ಪೃಥಕ್ತ್ವ ವರ್ಷ ಅಂತ ಕೊಟ್ಟಿದ್ದಾರೆ. ಏನು ಪೃಥಕ್ತ್ವ ವರ್ಷ ಅಂತಂದ್ರೆ ನೋಡಿ, ಪೃಥಕ್ತ ವರ್ಷ ಅಂದ್ರೆ 3 ವರ್ಷದಿಂದ ಹಿಡಿದು 9 ವರ್ಷ ಆ ಮಧ್ಯದ ಕಾಲ. ಅರ್ಥ ಆಗ್ತಿದೆಯಲ್ವಾ? ಪೃಥಕ್ತ ವರ್ಷ ಅಂತಂದ್ರೆ 3 ವರ್ಷದಿಂದ ಹಿಡಿದು 9 ವರ್ಷದ ವರೆಗಿನ ಮಧ್ಯದ ಕಾಲ. 5 ವರ್ಷನಾದ್ರೂ ಆಗಿರ್ಬೋದು, 4 ವರ್ಷನಾದ್ರೂ ಆಗಿರ್ಬೋದು, 8 ವರ್ಷನಾದ್ರೂ ಆಗಿರ್ಬೋದು. ಸೊ ಈ ಒಂದು 3 ವರ್ಷದಿಂದ ಹಿಡಿದು 9 ವರ್ಷದ ಯಾವ ಒಂದು ಮಧ್ಯದ ಕಾಲ ಇದೆ, ಅಷ್ಟು ಕಾಲದವರೆಗೂ ಈ ಒಂದು 2.5 ದ್ವೀಪದಲ್ಲಿ ಒಂದು ಮುನಿಯೂ ಸಹ ಈ ಒಂದು ಆಹಾರಕ ಶರೀರವನ್ನು ಹೊರಡಿಸೇ ಇಲ್ಲ ಅಂತ ಒಂದು ಸಮಯನೂ ಸಹ ಬರ್ಬೋದು. ಮ್ಯಾಕ್ಸಿಮಮ್ ಸಮಯ ಎಷ್ಟು? 3 ವರ್ಷದಿಂದ ಹಿಡಿದು 9 ವರ್ಷದವರೆಗಿನ ಮಧ್ಯದ ಕಾಲ. ಅದಾದ್ಮೇಲೆ ಯಾವ್ದಾದ್ರು ಒಂದು ಜೀವ ನಿಯಮದಿಂದ ಆಹಾರಕ ಶರೀರವನ್ನು ಹೊರಡಿಸ್ತಾರೆ. ಅರ್ಥ ಆಗ್ತಿದೆಯಲ್ವಾ? ಕ್ಲಿಯರಾ? ಹೌದು. ಓಕೆ, ಇವಾಗ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಆಹಾರಕ ಮಿಶ್ರ ಕಾಯೋಗ. ನೋಡಿ, ಆಹಾರಕ ಕಾಯೋಗ ಅಂತಂದ್ರೆ ಈ ಒಂದು ಏನು ಆಹಾರಕ ಶರೀರ ಇದೆ, ಆಹಾರಕ ಶರೀರ ಪೂರ್ಣ ಆಗಿ ಏನು ಅದು ತಮ್ಮ ಮಸ್ತಕದಿಂದ ಹೊರಡುತ್ತಲ್ವಾ, ಅದಕ್ಕೆ ನಾವು ಆಹಾರಕ ಕಾಯೋಗ ಅಂತ ಹೇಳ್ತೇವೆ. ಇನ್ನು ಆಹಾರಕ ಮಿಶ್ರ ಕಾಯೋಗ ಅಂತಂದ್ರೆ ಈಗ ಅವರ ಒಂದು ತಲೆಯಿಂದ ಹೊರಡುವಂತಹ ಒಂದು ಮೊಳದಷ್ಟು ಒಂದು ಗೊಂಬೆಯ ಆಕಾರದ ಒಂದು ಮನುಷ್ಯನ ಆಕಾರ ಇರುತ್ತೆ. ಗೊಂಬೆ ರೀತಿಯಲ್ಲಿ, ಬಿಳಿಯಾದ ಗೊಂಬೆ ರೀತಿಯಲ್ಲಿ ಮನುಷ್ಯನ ಆಕಾರದಲ್ಲೇ ಇರುತ್ತೆ. ಅಂತ ಒಂದು ಪುತ್ಥಳಿ ಹೊರಡುತ್ತಲ್ವಾ, ಆ ಪುತ್ಥಳಿ ನಿರ್ಮಾಣ ಆಗ್ಬೇಕಾದ್ರೆ ಏನಾಗ್ಬೇಕು? ಆ ಪುತ್ಥಳಿಯ ಉತ್ಪತ್ತಿ ಅಥವಾ ನಿರ್ಮಾಣ ಆಗ್ಬೇಕಾದ್ರೂ 6 ಪರ್ಯಾಪ್ತಿಗಳಾಗ್ಬೇಕು. ಯಾಕಂದ್ರೆ ಅದು ಒಂದು ಶರೀರನೇ ಅಲ್ವಾ, ಆಹಾರಕ ಶರೀರ ಅಂತಾನೆ ಹೇಳ್ತೇವೆ ನಾವು. ಶರೀರದಲ್ಲಿ 5 ಭೇದ ಇದೆ. ಯಾವ್ದೆಲ್ಲ? ಔದಾರಿಕ, ವೈಖರಿಕ, ಆಹಾರಕ, ತೈಜಸ ಮತ್ತು ಕಾರ್ಮಣ. ಈ ಆಹಾರಕ ಏನಿದೆ ಕಾಯ, ಇದು ಒಂದು ಶರೀರನೇ ಆಗಿದೆ. ಸೊ ಇದರ ಉತ್ಪತ್ತಿಗೂ ಸಹ 6 ಪರ್ಯಾಪ್ತಿಗಳು ಅತ್ಯವಶ್ಯಕ ಇದೆ. ಸೊ ಯಾವ ಮುನಿಗಳು ಈ ತಮ್ಮ ಒಂದು ಆಹಾರಕ ಶರೀರವನ್ನು ಉತ್ಪನ್ನ ಮಾಡ್ತಿದ್ದಾರೆ, ಆ ಆಹಾರಕ ಶರೀರ ಉತ್ಪನ್ನ ಆಗ್ಬೇಕಾದ್ರೂ ಅಲ್ಲಿ 6 ಪರ್ಯಾಪ್ತಿಗಳು ಆಗ್ಬೇಕು. ಎಲ್ಲಿಯವರೆಗೆ ಶರೀರ ಪರ್ಯಾಪ್ತಿ ಅಂತೂ ಪ್ರಾರಂಭ ಆಗಿದೆ, ಯಾರು ಪೂರ್ಣ ಆಗಿಲ್ಲ, ಅದಕ್ಕೆ ನಾವ್ ಏನಂತ ಕರಿತೇವೆ? ಆಹಾರಕ ಮಿಶ್ರ ಕಾಯೋಗ. ಇನ್ನೊಂದ್ಸಲ ತಿಳ್ಕೊಳ್ಳಿ, ಆಹಾರಕ ಮಿಶ್ರ ಕಾಯೋಗ ಅಂತಂದ್ರೆ ಆಹಾರಕ ಶರೀರದ, ತಿಳ್ಕೊಳ್ಳಿ, ಆಹಾರಕ ಶರೀರದ ಉತ್ಪತ್ತಿಯ ಪ್ರಥಮ ಸಮಯದಿಂದ ಹಿಡಿದು ಎಲ್ಲಿಯವರೆಗೆ ಶರೀರ ಪರ್ಯಾಪ್ತಿಯು ಪೂರ್ಣವಾಗುವುದಿಲ್ಲವೋ ಅಲ್ಲಿವರೆಗೆ ಅದಕ್ಕೆ ಆಹಾರಕ ಮಿಷ್ಟಕಾಯ ಯೋಗ ಅಂತ ನಾವು ಕರಿತೇವೆ. ಅರ್ಥ ಆಯ್ತಲ್ವಾ? ಎಲ್ಲಿಯವರೆಗೆ ಆಹಾರಕ ಶರೀರದ ಉತ್ಪತ್ತಿಯ ಪ್ರಥಮ ಸಮಯದಿಂದ ಹಿಡಿದು ಎಲ್ಲಿವರೆಗೆ ಶರೀರ ಪರ್ಯಾಪ್ತಿಯು ಪೂರ್ಣವಾಗುವುದಿಲ್ಲವೋ ಅಲ್ಲಿವರೆಗಿನ ಆ ಅವಸ್ಥೆಗೆ ಏನಂತ ಕರಿತೇವೆ? ಆಹಾರಕ ಮಿಷ್ಟ ಕಾಯೋಗ ಅಂತ ಹೇಳ್ತೇವೆ. ಸೊ ಈ ಒಂದು ಆಹಾರಕ ಮಿಷ್ಟ ಕಾಯೋಗ ಹಾಗೂ ಆಹಾರಕ ಕಾಯೋಗ ಇವುಗಳ ಒಂದು ಉತ್ಕೃಷ್ಟ ಈ ಒಂದು ವಿರಹ ಕಾಲ ಎಷ್ಟು ಅಂತಂದ್ರೆ ಪೃಥಕ್ತ್ವ ವರ್ಷ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಓದಿ. ಆಹಾರಕ ಮಿಶ್ರ ವೈಕ್ರಿಕ ಮಿಶ್ರ ಕಾಯ ಯೋಗದ್ದು 12 ಮುಹೂರ್ತ. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ? ವೈಕ್ರಿಕ ಮಿಶ್ರ ಕಾಯೋಗದ 12 ಮುಹೂರ್ತ. ಈ ವೈಕ್ರಿಕ ಮಿಶ್ರ ಕಾಯೋಗದ ಡೆಫಿನೇಷನ್ ಡಾಕ್ಟರ್ ಸುಮಾರಾಣಿ ಅವರೇ ಹೇಳಿ ನೋಡೋಣ. ಇದಾರ ಅವರು? ಸುಮಾರಾಣಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಮಾರಾಣಿ ಮೇಡಮ್ ಅವರೇ ಕೇಳಿಸ್ತಿದ್ಯಾ? ಓಕೆ, ನಿರಂಜನ್ ಅವರೇ ಹೇಳಿ. ಇಲ್ಲ ಭಾರತಿ ಅವ್ರು ಹೇಳಿ. ಭಾರತಿ ಗೋಗಿ ಅವ್ರು ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಭಾರತಿ ಗೋಗಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಥವಾ ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ನಾನು ಹೇಳ? ಇಲ್ಲ, ನಿಮಗೆ
ಭೂಷಣ್ ಹೇಳಿ ಅಮ್ಮ. ಮಿಶ್ರ ಕಾಯಯೋಗ, ವೈಕ್ರಿಕ ಮಿಶ್ರ ಕಾಯಯೋಗ ಅಂದ್ರೆ ವೈಕ್ರಿಕ ಶರೀರವನ್ನು ಪಡ್ಕೊಳ್ಳೋದಕ್ಕೆ ಅದರದ್ದು ಪೂರ್ತಿ ಸಮಯ ಆಗಿಲ್ದೆ, ಪರ್ಯಾಪ್ತಿ ಆಗಿಲ್ದೆ ಇರೋಂತ ಸಮಯಕ್ಕೆ ಹೇಳ್ತಾರ? ಅಲ್ಲಮ್ಮ, ನಾನು ಈಗ ಇಷ್ಟು ಚೆನ್ನಾಗಿ ಡೆಫಿನೇಷನ್ ಹೇಳಿದೆ, ಆಹಾರಕ ಮಿಶ್ರ ಕಾಯೋಗೋದು. ಅದೇ ಡೆಫಿನೇಷನ್ ನೀವು ಇದಕ್ಕೆ ಹೇಳ್ಬೋದಲ್ವಾ? ಅದೇ ಆ ಸಮಯ ಇನ್ನು ಪೂರ್ಣಗೊಂಡಿರಲ್ಲ, ಪ್ರಾರಂಭಗೊಂಡಿರುತ್ತೆ, ಪೂರ್ಣ ಆಗಿರೋದಿಲ್ಲ. ಏನ್ ಪೂರ್ಣಗೊಂಡಿರೋದಿಲ್ಲ? ವೈಕ್ರಿಕ ಶರೀರದ ಉತ್ಪತ್ತಿ ಪ್ರಾರಂಭವಾಗುವ ಉತ್ಪತ್ತಿ ಪ್ರಾರಂಭ ಆಗಿರುತ್ತೆ, ಆದ್ರೆ ಪೂರ್ಣ ಆಗಿರೋದಿಲ್ಲ. ಶರೀರದ ಪರ್ಯಾಪ್ತಿ ಪೂರ್ಣ ಆಗಿರೋದಿಲ್ಲ. ನೋಡಿ, ಆಶಾ ಅವ್ರು ಕರೆಕ್ಟ್ ಆಗಿ ಡೆಫಿನೇಷನ್ ಕೊಟ್ಟು, ಸುಧಾ ಮೇಡಮ್ ಅವರೇ ಪೂರ್ತಿ ಡೆಫಿನೇಷನ್ ಕೊಡ್ಬೇಕು. ಅಂದ್ರೆ ವೈಕ್ರಿಕ ಶರೀರದ ಉತ್ಪತ್ತಿಯ ಪ್ರಥಮ ಸಮಯದಿಂದ ಹಿಡಿದು ಎಲ್ಲಿಯವರೆಗೆ ಶರೀರ ಪರ್ಯಾಪ್ತಿಯು ಪೂರ್ಣವಾಗುವುದಿಲ್ಲವೋ ಅಲ್ಲಿವರೆಗಿನ ಅವಸ್ಥೆಯನ್ನ ನಾವು ವೈಕ್ರಿಕ ಮಿಶ್ರ ಕಾಯೋಗ ಅಂತ ನಾವು ಕರಿತೇವೆ. ಓಕೆ, ಉತ್ಪತ್ತಿ ಅಂತ ಹೇಳ್ಬೇಕು. ಓಕೆ, ಉತ್ಪತ್ತಿಯು ಪ್ರಥಮ ಸಮಯದಿಂದ ಶರೀರ ಪರ್ಯಾಪ್ತಿ ಎಲ್ಲಿವರೆಗೂ ಪೂರ್ಣ ಆಗೋದಿಲ್ವೋ. ಸೊ ಈಗ ಇಲ್ಲಿ ನಾವು ಏನಂತ ಹೇಳ್ಬೋದು ಅಂತಂದ್ರೆ, ಏನಂತ ಕನ್ಸಿಡರ್ ಮಾಡ್ಬೋದು ಅಂತಂದ್ರೆ, ಇದು ಜನ್ಮದ ಅಪೇಕ್ಷೆಯಿಂದ ನಾವು ತಗೊಬೇಕು. ಇಲ್ಲಿ ನೋಡಿ, ವೈಕ್ರಿಕ ಶರೀರ ಯಾರಿಗೆಲ್ಲ ಇರುತ್ತೆ? ದೇವ ಮತ್ತು ನಾರಕೀಯರಿಗೆ ಅಲ್ವಾ? ಯಾರಿಗಿರುತ್ತೆ ವೈಕ್ರಿಕ ಶರೀರ? ದೇವ ಮತ್ತು ನಾರಕೀಯಗಳಿಗೆ. ಇನ್ನು ಈ ಒಂದು ಮಿಶ್ರ ಕಾಯೋಗ ಆಗ್ಬೇಕಾದ್ರೆ ಜನ್ಮದ ಅಪೇಕ್ಷೆಯಿಂದಲೇ ತನ್ನ ಜನ್ಮ ಪಡೆದಾಗೆ ಅಲ್ವಾ ಮಿಶ್ರ ಕಾಯೋಗ ಆಗೋದು. ಈಗ ಒಂದು ಜೀವ ನರಕದಲ್ಲಿ ಬಂದು ಜನ್ಮ ಪಡೀತು. ಜನ್ಮ ಪಡೆದ ಪ್ರಥಮ ಸಮಯದಿಂದಲೇ ಅವನು 6 ಪರ್ಯಾಪ್ತಿಗಳು ಸ್ಟಾರ್ಟ್ ಆಗುತ್ತೆ. ಇನ್ನು ಅವಾಗ ಏನಾಗುತ್ತೆ, ಅವನಿಗೆ ಈ ಒಂದು ನಿವೃತ್ತ ಅಪರ್ಯಾಪ್ತಕ ಅವಸ್ಥೆನೂ ಬರುತ್ತೆ. ಅಂದ್ರೆ ಈ ಒಂದು ನಿವೃತ್ತ ಅಪರ್ಯಾಪ್ತಕ ಅವಸ್ಥೆ ಅಂದ್ರೆ ಏನು? ಈ ಒಂದು ಇನ್ನು ಶರೀರ ಪರ್ಯಾಪ್ತಿ ಪೂರ್ಣ ಆಗಿಲ್ಲ, ಆ ಅವಸ್ಥೆ ಅಂತ ನಿಯಮದಿಂದ ಪ್ರಾಪ್ತಿ ಆಗೇ ಆಗತ್ತೆ. ಕರೆಕ್ಟ್ ಅಲ್ವಾ? ಸೊ ಈಗ ಇಲ್ಲಿ ನಾವ್ ಏನಂತ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಒಂದು ಜನ್ಮದ ಅಪೇಕ್ಷೆಯನ್ನು ನಾವು ಕನ್ಸಿಡರ್ ಮಾಡ್ಬೇಕು. ಅಂದ್ರೆ ಈಗ ಈ 3 ಲೋಕದಲ್ಲಿ ದೇವಗತಿ ಅಥವಾ ನರಕಗತಿಗಳಲ್ಲಿ ಒಂದು ಜೀವನೂ ಬಂದು ಜನ್ಮ ಪಡೆದಿಲ್ಲ. ಜನ್ಮದ ಅಪೇಕ್ಷೆ ಒಂದು ಜೀವನೂ ಜನ್ಮ ಪಡೆದಿಲ್ಲ ಅಂತಂದ್ರೆ ಉತ್ಕೃಷ್ಟ ಅಂದ್ರೆ ಎಷ್ಟು ಸಮಯ ಅಂತಂದ್ರೆ 12:30 ಒಂದು ಜೀವನು ಸ್ವರ್ಗದಲ್ಲೂ ಜನ್ಮ ಪಡೆದಿಲ್ಲ, ನರಕದಲ್ಲೂ ಜನ್ಮ ಪಡೆದಿಲ್ಲ. ಎಷ್ಟು ಉತ್ಕೃಷ್ಟ ಸಮಯ ಅಂದ್ರೆ 12:30 ಆದ್ಮೇಲೆ ನಿಯಮದಿಂದ ಯಾವ್ದಾದ್ರು ಒಂದು ಜೀವ ಬಂದ್ಬಿಟ್ಟು ನರಕದಲ್ಲಿ ಮತ್ತೆ ಸ್ವರ್ಗದಲ್ಲಿ ಜನ್ಮ ಪಡೆಯುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ಜನ್ಮದ ಅಪೇಕ್ಷೆ ಅಲ್ಲದಿದ್ರು ವೈಕ್ರಿಕ ಶರೀರವನ್ನು ಪ್ರಾಪ್ತಿ ಮಾಡ್ತಿರ್ತಾರಲ್ಲ, ಅದು ತಗೊಳಂಗಿಲ್ವಾ? ಇಲ್ಲಿ ವೈಕ್ರಿಕ ಶರೀರದ ಪ್ರಾಪ್ತಿ ಅಪೇಕ್ಷೆನ ತಗೊಬಹುದು, ಬಟ್ ಪ್ರಾಪ್ತಿ ಆಗೋದು ಜನ್ಮ ಆದ ಸಮಯದಲ್ಲಿ ಅಲ್ವಾ ಇದಾಗೋದು? ಅಲ್ಲ, ಬೇರೆ ಬೇರೆ ವೈಕ್ರಿಕ ಶರೀರವನ್ನು ಹೊಂದ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾರಲ್ಲ ವೈಕ್ರಿಕ ಶರೀರ ಇರೋರು, ಅದನ್ನ ತಗೊಳ್ಳೋ ಹಾಗಿಲ್ಲ ಅಲ್ಲ? ಇಲ್ಲ ಅಮ್ಮ, ಜನ್ಮದ ಅಪೇಕ್ಷೆನೆ ತಗೊಬೇಕು ಇಲ್ಲಿ. ಓಕೆ. ನೋಡಿ, ಮಿಶ್ರ ಕಾಯೋಗ, ವೈಕ್ರಿಕ ಮಿಶ್ರ ಕಾಯೋಗ ಏನಿದೆ, ಈ ಮಿಶ್ರ ಕಾಯೋಗ ವೈಕ್ರಿಕ ರಿದ್ಧಿಗಳು ಮಾಡ್ತಾರೆ ನೋಡಿ. ವೈಕ್ರಿಕ ರಿದ್ಧಿಗಳು ಮಾಡ್ಬೇಕಾದ್ರೆ ಆಗೋದಿಲ್ಲ. ಈ ಜನ್ಮ ಏನ್ ಪಡಿತಾ ಇರ್ತಾರಲ್ವಾ, ಜನ್ಮದ ಸಮಯದಲ್ಲಿ ಏನ್ 6 ಪರ್ಯಾಪ್ತಿಗಳು ಆಗುತ್ತಲ್ಲ, ಆಗ ಮಾತ್ರ ಆಗುತ್ತೆ. ನಾನು ಅದೇ ವೈಕ್ರಿಕ ಶರೀರವನ್ನ ಬೇರೆ ಬೇರೆ ತಗೊಂಡು ಬೇರೆ ಬೇರೆ ಕಡೆ ಎಲ್ಲ ಅವ್ರಿಗೊಂದು ವೃದ್ಧಿ ಇರುತ್ತಲ್ಲ, ಆ ವೃದ್ಧಿಗೆ ಅಫೆಕ್ಟ್ ಆಗಲ್ಲ ಅಲ್ಲ? ಇಲ್ಲ, ನಿಮ್ ಪ್ರಶ್ನೆ ನನಗೆ ಅರ್ಥ ಆಯ್ತು. ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ಈ ಮಿಶ್ರ ಕಾಯೋಗ ಈ ಒಂದು ವೈಕ್ರಿಕ, ಈಗ ನಂದು ಒಂದು ಶರೀರ ಇದೆ, ನಾನ್ ದೇವ ಇದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ಇಲ್ಲ, ಎಷ್ಟೋ ದೇವತೆಗಳು ಅವ್ರು ಅನೇಕ ವೈಕ್ರಿಕ ಶರೀರಗಳು ಮಾಡ್ಕೊಂಡು ಎಲ್ಲೆಲ್ಲೋ ಇರುತ್ತೆ, ಒಂದೊಂದು ಶರೀರಗಳು ನಿರಂತರ ಆಗ್ತಾನೆ ಇರುತ್ತೆ. ಅಲ್ಲಿ ನೀವು ಈ ಪರ್ಯಾಪ್ತಿಗಳು ಆಗತ್ತಾ ಅಂತ ಅಲ್ವಾ ನೀವು ಕೇಳ್ತಾ ಇರೋದು? ಹೌದು. ಈಗ ಇಂದ್ರ ಬಂದು ದೇವೇಂದ್ರ ನೃತ್ಯ ಮಾಡುವಾಗ ವೈಕ್ರಿಕ ಶರೀರ ತಗೊಂಡು ಡಾನ್ಸ್ ಅದ್ರಲ್ಲೆಲ್ಲ ಹೇಳಿದ್ರಲ್ವಾ, ವೈಕ್ರಿಕ ಶರೀರ ಬರುತ್ತೆ, ಅವಾಗ ಆನೆ ಆಗುತ್ತೆ, ಅದೆಲ್ಲ ಬರ್ತಾರಲ್ವಾ, ಅವಾಗ ಆಗುದಿಲ್ವಾ ಅಂತ? ಕರೆಕ್ಟ್. ವೈಕ್ರಿಕ ಕಾಯ ಯೋಗ ಇರುತ್ತೆ, ಮಿಶ್ರ ಇರಲ್ಲ ಅಲ್ಲಿ ವೈಕ್ರಿಕ ಕಾಯ ಯೋಗ ಇರುತ್ತೆ. ಕರೆಕ್ಟ್. ನನಗೂ ಇದೊಂದ್ ಸ್ವಲ್ಪ ನನಗೂ ಕನ್ಫ್ಯೂಷನ್ ಇತ್ತು. ಈ ವೈಕ್ರಿಕ ಶರೀರಗಳನ್ನ ಮಾಡ್ತಾರಲ್ವಾ, ಅಂದ್ರೆ ಜನ್ಮ ಬಿಟ್ಬಿಡಿ, ಈಗ ತನ್ನ ಹಲವಾರು ಶರೀರಗಳನ್ನ ಮಾಡ್ತಾರಲ್ವಾ, ಅವಾಗೂ ಸಹ ಈ 6 ಪರ್ಯಾಪ್ತಿಗಳು ಆಗತ್ತಾ ಇಲ್ವಾ, ಅದು ನನಗೆ ಡೌಟ್ ಇದೆ. ನೀವು ಇವಾಗ ಹೇಳಿದ್ರಲ್ಲ, ಆಹಾರಕದಲ್ಲಿ ಮುನಿಗಳ ತಲೆಯಿಂದ ಹೊರಡುವಂತ ಪುತಿಲಿಗೂ ಆಗುತ್ತೆ ಅಂತ ಹೇಳಿದ್ಮೇಲೆ ಇದಕ್ಕೂ ಆಗುತ್ತೇನೋ ಅಲ್ವಾ? ಆ ಪುತಿಲಿಗಂತೂ ನಿಯಮದಿಂದ 6 ಪರ್ಯಾಪ್ತಿ ಆಗ್ಲೇಬೇಕು. ಅದೇ ತರ ಇಲ್ಲಿ ವೈಕ್ರಿಕ ಶರೀರನ ಪ್ರಾಪ್ತಿ ಮಾಡ್ಕೊಂಡು ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗ್ತಾರಲ್ಲ, ಅಲ್ಲೂ ಆಗ್ಬೋದಾ ಇಲ್ವಾ? ಅದು ನನಗೆ ಗೊತ್ತಿಲ್ಲಮ್ಮ, ಅದು ನನ್ಗೂ ಡೌಟ್ ಇತ್ತಿದ್ದು. ನಾನು ನೋಡೋಣ, ಅದನ್ನ ಯಾರನ್ನಾರು ಕೇಳಿ ನಾನು ಹೇಳ್ತೇನೆ. ಆದ್ರೆ ಉತ್ಪತ್ತಿ ಸಮಯದಲ್ಲಂತೂ 6 ಪರ್ಯಾಪ್ತಿ ಆಗ್ಲೇಬೇಕು. ಭೂಷಣ್ ಅವರೇ, ಈ ಗೊಮ್ಮಟಸಾರ ಪುಸ್ತಕದಲ್ಲಿ ಹಿಂಗಿದೆ, ವೈಕ್ರಿಕ ಮಿಶ್ರ ಕಾಯಯೋಗ ಇಲ್ಲದಿರುವ ಕಾಲ ಅಂದರೆ ದೇವ ಮತ್ತು ನಾರಕಿಗಳಲ್ಲಿ ಯಾರೂ ಹುಟ್ಟದಿರುವ ಕಾಲ, ಕಡಿಮೆ ಎಂದರೆ 1 ಸಮಯ, ಹೆಚ್ಚೆಂದರೆ
12 ಮುಹೂರ್ತಗಳು. 12 ಮುಹೂರ್ತ. ನೀವ್ ಹೇಳಿರೋ ವಿಷಯ ಸರಿ ಇದೆ. ಹಾ, ನಾನು ಹೇಳಿರೋ ವಿಷಯ ಸರಿ ಇದೆಯಮ್ಮ, ಕರೆಕ್ಟ್. ಬಟ್ ಅವ್ರ ಪ್ರಶ್ನೆ ಏನಿತ್ತು ಅಂತಂದ್ರೆ, ಈಗ ಅರ್ಥ ಆಯ್ತು. ಶರೀರ ಉತ್ಪತ್ತಿ ಆಗ್ಬೇಕಾದ್ರೆ, ಯಾವ್ದೇ ಶರೀರ ಉತ್ಪತ್ತಿ ಆಗ್ಬೇಕಾದ್ರೆ 6 ಪರ್ಯಾಪ್ತಿಗಳ ಅವಶ್ಯಕತೆ ಇದೆಯಲ್ವಾ? ಸೊ ದೇವ ಮತ್ತು ನಾರಕೀಯರು ಉತ್ಪತ್ತಿ ಆಗ್ಬೇಕು, ಫಸ್ಟ್ ಟೈಮ್ ಜನ್ಮ ಪಡಿತಾರಲ್ವಾ, ಜನ್ಮ ಪಡೆದ್ಮೇಲೆ 6 ಪರ್ಯಾಪ್ತಿಗಳು ಅಂತ ನಿಯಮದಿಂದ ಆಗೇ ಆಗುತ್ತೆ. ಓಕೆ, ಇನ್ನು ಜನ್ಮ ಪಡೆದ್ಮೇಲೆ ಹಲವಾರು ಶರೀರಗಳನ್ನ ಮಾಡ್ತಾರೆ ತಮ್ಮ, ಯಾಕಂದ್ರೆ ವೈಕೃಕ ವೈಕೃಕ ಶರೀರ ಒಂದಿರ್ತಾರೆ, ಅವ್ರು ಅನೇಕ ಶರೀರಗಳನ್ನ ಮಾಡ್ಬೋದು. ಅವಾಗೂ ಸಹ ಈ ಪರ್ಯಾಪ್ತಿಗಳು ಆಗತ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲ ಅದನ್ನ ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಕನ್ಸಿಡರ್ ಇಲ್ಲಿ ಮಾಡಿಲ್ಲ. ಆದ್ರೆ ಆಗತ್ತಲ್ವಾ? ಅಲ್ಲ ಆಗತ್ತಾ ಆಗಲ್ವಾ? ಅದು ಇಲ್ಲಿ ಈ ವಿಷಯಕ್ಕೆ ಅದು ಅನ್ವಯಿಸಲ್ಲ. ಈ ವಿಷಯಕ್ಕಂತೂ ಅದು ಬಿಲ್ಕುಲ್ ಅನ್ವಯಿಸಲ್ಲ, ನಾನು ಅರ್ಥ ಮಾಡ್ಕೊಂಡೆ. ಬಟ್ ಅವಾಗೂ ಅವರು ಹಲವಾರು ಶರೀರ ಮಾಡ್ಬೇಕಾದ್ರೂ ಈ ಒಂದು ಮಿಶ್ರ ಕಾಯೋಗ ಆಗತ್ತಾ, ಅಥವಾ ಬರೀ ಮಿಶ್ರ ಕಾಯೋಗ ಆಗತ್ತಾ, ಅಥವಾ ಬರೀ ವೈಕೃಕ ಕಾಯೋಗನೇ ಇರುತ್ತಾ ಅಂತ ನನಗೆ ಬೇಕು. ಇದು ವೈಕ್ರಿಕ ಮಿಶ್ರ ಕಾಯ ಯೋಗ ಆದ್ರಿಂದ ಅವರು ಈ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಅಲ್ಲಿ ಯಾವುದೇ ಜೀವಿ ಹುಟ್ಟಿರಲ್ಲ ಅನ್ನೋ ವಿಷಯನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಓಕೆ, ಸರಿ ಇದೆ. ಸರಿ, ನೋಡಿ ಇಲ್ಲಿ ಕೊಟ್ಟಿರೋ ಅಪೇಕ್ಷೆ ಪ್ರಕಾರ ಏನ್ ತಿಳ್ಕೊಬೇಕು, ಜನ್ಮದ ಅಪೇಕ್ಷೆ ಮಾತ್ರ ತಗೋಬೇಕು. ಅಂದ್ರೆ ಈಗ ಹೇಳಿದ್ನಲ್ಲ, ಸ್ವರ್ಗ ಮತ್ತು ನರಕದಲ್ಲಿ ಯಾವುದೊಂದು ಜೀವವು ಬಂದು ಜನ್ಮ ಪಡೆದಿಲ್ಲ ಅಂತ ಒಂದು ವಿರಹ ಕಾಲ ಎಷ್ಟು ಅಂತಂದ್ರೆ ಉತ್ಕೃಷ್ಟ ಅಂದ್ರೆ 12 ಮುಹೂರ್ತ. ಓಕೆ, ಅದಕ್ಕೆ ಇಲ್ಲಿ ಏನಂತ ಕೊಟ್ಟಿದ್ರೆ, ವೈಕೃಕ ಮಿಶ್ರ ಕಾಯೋಗದ ಒಂದು ಉತ್ಕೃಷ್ಟ ವಿರಹ ಕಾಲ 12 ಮುಹೂರ್ತ ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಲಬ್ಧಿ ಅಪರ್ಯಾಪ್ತಕ ಮನುಷ್ಯ. ನೋಡಿ, ಲಬ್ಧಿ ಅಪರ್ಯಾಪ್ತಕ ಮನುಷ್ಯ ಅಂತಂದ್ರೆ ಏನು? ಸಮೂರ್ಛನ ಮನುಷ್ಯ. ನಾನ್ ನಿಮ್ಗೆ ಪ್ರಶ್ನೆ ಕೇಳ್ಬೇಕಾಯ್ತು, ನಾನೇ ಹೇಳ್ಬಿಟ್ಟೆ. ಲಬ್ಧಿ ಅಪರ್ಯಾಪ್ತಕ ಮನುಷ್ಯ ಅಂದ್ರೆ ಯಾರು? ಸಮೂರ್ಛನ ಮನುಷ್ಯ ಅಲ್ವಾ? ಆ ಸಮೂರ್ಛನ ಮನುಷ್ಯ ಹಾಗೂ ಸಾಸಾಧನ ಸಮ್ಯಕ್ ದೃಷ್ಟಿ ಹಾಗೂ ಮಿಶ್ರ ಗುಣಸ್ಥಾನದ ಉತ್ಕೃಷ್ಟ ವಿರಹ ಕಾಲ ಪಲ್ಯದ ಅಸಂಖ್ಯಾತ್ವ ಭಾಗ ಪ್ರಮಾಣ. ಆಯ್ತಲ್ವಾ? ಅಂದ್ರೆ ಪಲ್ಯದ ಅಸಂಖ್ಯಾತ್ವ ಭಾಗ ಪ್ರಮಾಣ ಕಾಲದಷ್ಟು ಸಮಯದಲ್ಲಿ ಒಂದು ಜೀವನು ಸಾಸಾಧಾರಣ ಗುಣಸ್ಥಾನವರ್ತಿ ಆಗಿರ್ಬೋದು, ಮಿಶ್ರ ಗುಣಸ್ಥಾನವರ್ತಿ ಆಗಿರ್ಬೋದು, ಅಥವಾ ಲಬ್ಧಿ ಅಪರ್ಯಾಪ್ತಕ ಅವಸ್ಥೆಯ ಮನುಷ್ಯನು ಒಂದೂ ಸಹ ಇರುವುದಿಲ್ಲ ಈ 3 ಲೋಕದಲ್ಲಿ. ಅರ್ಥ ಆಯ್ತಲ್ವಾ? ಅಂತ ಒಂದು ಸಂದರ್ಭನು ಬರ್ಬೋದು. ಅಂತ ಒಂದು ವಿರಹ ಕಾಲಕ್ಕೆ ಏನಂತ ಕರಿತೇವೆ ನಾವು? ಸಾಂತರ ಮಾರ್ಗಣ ಅಂತ ನಾವು ಕರಿತೇವೆ. ಸೊ ಆ ವಿರಹ ಕಾಲ ಉತ್ಕೃಷ್ಟ ಎಷ್ಟು ಅಂತಂದ್ರೆ ಪಲ್ಯದ ಅಸಂಖ್ಯಾತ ಭಾಗ ಪ್ರಮಾಣ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರು? ಈ 3 ಪ್ರಕಾರದ ಜೀವಿಗಳಿಗೆ. ಒಂದು ಸಮೂರ್ಛನ ಮನುಷ್ಯ ಅಂತಾನು ಹೇಳ್ಬೋದು, ಅಥವಾ ಅಪರ್ಯಾಪ್ತಕ ಮನುಷ್ಯ ಅಂತಾನು ಹೇಳ್ಬೋದು. ಎರಡನೇದು ಸಾಸಾಧನ ಗುಣಸ್ಥಾನವರ್ತಿ, ಮೂರನೇದು ಮಿಶ್ರ ಗುಣಸ್ಥಾನವರ್ತಿ. ಓಕೆ, ಅಂದ್ರೆ ಈ 3 ಲೋಕದಲ್ಲಿ ಮಿಶ್ರ ಗುಣಸ್ಥಾನವರ್ತಿ ಪಲ್ಯದ ಅಸಂಖ್ಯಾತ್ವ ಭಾಗ ಪ್ರಮಾಣದಷ್ಟು ಕಾಲದಲ್ಲಿ ಒಂದು ಜೀವನೂ ಇರದೇ ಇರ್ಬೋದು. ಆತರ ಅರ್ಥ ಆಯ್ತಲ್ವಾ? ಇನ್ನು ಈ ಇಷ್ಟು ಸಾಂತರ ಮಾರ್ಗಣ ಏನ್ ಕೊಟ್ಟಿದ್ದಾರೆ, ಈ 8 ಪ್ರಕಾರದ ಏನು ಸಾಂತರ ಮಾರ್ಗಣ ಹೇಳಿದ್ದಾರೆ, ಇವುಗಳ ಜಗನ್ಯ ವಿರಹ ಕಾಲ ಒಂದು ಸಮಯ ಇದೆ. ಸರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣಲ್ವಾ? 83 ಒಂದ್ ನಿಮಿಷ ತಡೀರಿ ಮೇಡಮ್. ಓಕೆ, ಹೇಳಿ, ಓದಿಮ್ಮ. ಗತಿ ಮಾರ್ಗಣ ಎಂದು ಯಾವುದಕ್ಕೆ ಹೇಳುತ್ತಾರೆ? ಇದರಲ್ಲಿ ಎಷ್ಟು ಭೇದಗಳಿವೆ? ಉತ್ತರ: ಗತಿ ನಾಮಕರ್ಮದ ಉದಯದಿಂದ ಪ್ರಾಪ್ತವಾದ ಜೀವದ ವಿಶೇಷ ಅವಸ್ಥೆಯನ್ನು ಗತಿ ಎನ್ನುತ್ತಾರೆ. ಅದು 4 ಪ್ರಕಾರ. ಒಂದು ನರಕ ಗತಿ, ಎರಡನೇದು ತ್ರಿಯಂಚ ಗತಿ, ಮೂರನೇದು ಮನುಷ್ಯ ಗತಿ, ನಾಲ್ಕನೇದು ದೇವಗತಿ. ಏನು ಗತಿ ಮಾರ್ಗಣ ಅಂದ್ರೆ ಯಾವುದಕ್ಕೆ ಕರಿತೇವೆ? ಅವುಗಳಲ್ಲಿ ಎಷ್ಟು ಭೇದ? ಗತಿ ಮಾರ್ಗಣ ಅಂತ ಯಾವುದಕ್ಕೆ ಕರಿತೇವೆ ಅಂತಂದ್ರೆ, ಗತಿ ನಾಮಕರ್ಮದ ಉದಯದಿಂದ ಜೀವಿಗಳು ಈ ಒಂದು ಮನುಷ್ಯಗತಿ, ತಿರಂಚಗತಿ, ನರಕಗತಿ ಮತ್ತು ದೇವಗತಿಯ ಅವಸ್ಥೆಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ನಾವು ಏನಂತ ಕರಿತೇವೆ? ಗತಿ ಮಾರ್ಗಣ ಅಂತ ನಾವು ಕರಿತೇವೆ. ಅಂದ್ರೆ ಗತಿಗಳ ಅಪೇಕ್ಷೆಯಿಂದ ಅಥವಾ ಗತಿಗಳ ಮೂಲಕ ಜೀವದ ಪರಿಚಯ ಆಗುವುದು ಅಥವಾ ಜೀವವನ್ನು ಹುಡುಕುವುದಕ್ಕೆ ನಾವು ಗತಿ ಮಾರ್ಗಣ ಅಂತ ಕರಿತೇವೆ. ಅರ್ಥ ಆಯ್ತಲ್ವಾ? ಗತಿ ಮಾರ್ಗಣ ಅಂದ್ರೆ ಏನು? ಮಾರ್ಗಣ ಅಂದ್ರೆ ಹುಡುಕುವುದು. ಗತಿಗಳ ಅಪೇಕ್ಷೆಯಿಂದ ಅಥವಾ ಗತಿಗಳ ಮೂಲಕ ಜೀವದ ಪರಿಚಯ ಆಗುವುದು ಅಥವಾ ಆ ಜೀವಗಳನ್ನ ಹುಡುಕುವುದು ಗತಿ ಮಾರ್ಗಣ ಇದೆ. ಈ ಗತಿ ಮಾರ್ಗಣದಲ್ಲಿ 4 ಗತಿಗಳಿದೆ. ಯಾವುದು? ನರಕಗತಿ, ತಿರಂಚಗತಿ, ಮನುಷ್ಯಗತಿ ಮತ್ತು ದೇವಗತಿ. ಅರ್ಥ ಆಗ್ತಿದೆಯಲ್ವಾ? ಇನ್ನು ಯಾಕೆ ಇಲ್ಲಿ ಗತಿ ನಾಮಕರ್ಮ ಅಂತ ಯಾಕೆ ಕೊಟ್ಟಿದ್ದಾರೆ? ಯಾಕಂತಂದ್ರೆ ಯಾರಿಗೆ ಯಾವ ಗತಿ ನಾಮಕರ್ಮ ಉದಯಕ್ಕಿರುತ್ತೋ ಆ ಗತಿಯಲ್ಲಿ ಅವನು ಜನ್ಮ ಪಡಿತಾನೆ. ಅರ್ಥ ಆಯ್ತಲ್ವಾ? ಈಗ
ಯಾರಿಗೆ ತಿರಂಚಗತಿ ನಾಮಕರ್ಮ ಉದಯಕ್ಕಿದೆ ಆ ಜೀವ ತಿರಂಚಗತಿಯಲ್ಲಿ ಜನ್ಮ ಪಡಿತಾನೆ. ಯಾರಿಗೆ ಮನುಷ್ಯ ಗತಿ ನಾಮಕರ್ಮ ಉದಯಕ್ಕಿದೆ ಅವನು ಮನುಷ್ಯ ಭಾವದಲ್ಲಿ ಬಂದು ಜನ್ಮ ಪಡಿತಾನೆ. ಅರ್ಥ ಆಯ್ತಲ್ವಾ? ಸೊ ಗತಿಗಳ ಅಪೇಕ್ಷೆಯಿಂದ ಜೀವಗಳನ್ನು ಹುಡುಕೋದು ಗತಿ ಮಾರ್ಗಣ ಇದೆ. ಇದರಲ್ಲಿ 4 ಭೇದ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಓದಿ ನರಕಗತಿ ಓದಿ. ಇವತ್ತು ನರಕಗತಿ ಒಂದು ಓದಿ, ಇವತ್ತು ಮುಗಿಸೋಣ ಕ್ಲಾಸ್, ಟೈಮ್ ಆಗ್ತಿದೆ. ನರಕಗತಿ ಓದಿ. ನರಕಗತಿಯ ಸ್ವರೂಪ ಒಂದ್ ನಿಮಿಷ ಹೇಗೆ? 10 ಮಿನಿಟ್, ಒಂದ್ ನಿಮಿಷ. ಮತ್ತೆ ಯಾರಾದ್ರೂ ಓದ್ತೀರಾ? ಬೇರೆ ಯಾರು ಓದ್ಬೋದು? ಹೊಸಬ್ರು ಯಾರಾದ್ರೂ ಇದೀರಾ? ಯಾರು ಓದ್ತೀರಾ ಬೇರೆ? ಸುಧಾ ಓದ್ತಾಳ ಕೇಳಿ. ಹಾ, ಓದ್ತೀರಾ? ಓದ್ಲಾ? ಒಂದ್ ನಿಮಿಷ. ಹ್ಯಾಂಡ್ ರೈಸ್ ಮಾಡಿ. ಶಶಿಕಲಾ ಅನ್ನೋರು ಯಾರೋ ಹೊಸಬ್ರು ಮಾತಾಡ್ತಾ ಇದಾರೆ, ಓದಿಮ್ಮ. ನಾನು ಓದ್ತೀನಿ. ಕಾಣಿಸ್ತಿದ್ಯಾ? ಇಲ್ಲ, 84ನೇ ಪ್ರಶ್ನೆ ಕಾಣಿಸ್ತಾ ಇದೆ. ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತಾ ಉಂಟು. ನರಕಗತಿಯ ಸ್ವರೂಪ ಹೇಗೆ? ಓದಿಮ್ಮ. 84ನೇ ಪ್ರಶ್ನೆ. ಓಕೆ, ಅವ್ರಿಗೆ ಬೇರೆ ಯಾರು ಇನ್ನೊಬ್ರು ಯಾರು ಓದ್ತೀನಂದ್ರೆ ಯಾರು ಇನ್ನೊಬ್ರು? ಸುಧಾ ಓದ್ಲಾ? ಹಾ, ಈಗ ಹೋಯ್ತು. ಓದಿ ಮೇಡಮ್. ಸ್ಕ್ರೀನ್ ಹೋಯ್ತು. ನರಕಗತಿಯ ಸ್ವರೂಪ ಹೇಗೆ ಇದೆ? ಯಾವುದು ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳಲ್ಲಿ ಸ್ವಯಂ ಹಾಗೂ ಪರಸ್ಪರರಲ್ಲಿ ಪ್ರೀತಿಯನ್ನು ಹೊಂದಿರುವುದಿಲ್ಲವೋ ಅದಕ್ಕೆ ನಾರಕ ಎನ್ನುತ್ತಾರೆ, ಮತ್ತು ಅವುಗಳ ಗತಿಯನ್ನು ನಾರಕ ಗತಿ ಎನ್ನುತ್ತಾರೆ. ನಾರಕಿಗಳ ವಾಸಸ್ಥಾನವು ಈ ಪೃಥ್ವಿಯ ಕೆಳಗಿನ 7 ಪೃಥ್ವಿಗಳಲ್ಲಿದೆ. ನಾರಕಿಗಳು ಯಾವಾಗಲೂ ಸ್ವಾಭಾವಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿಯೂ, ಆಗುಂತಕ ಹಾಗೂ ಕ್ಷೇತ್ರಜನ್ಯ ಈ 5 ಪ್ರಕಾರದ ದುಃಖದ ಕಾರಣದಿಂದ ದುಃಖಿಗಳೇ ಆಗಿರುತ್ತಾರೆ. ಅತಿ ಅಂದ್ರೆ ಬಹಳ ಆರಂಭ, ಬಹಳ ಪರಿಗ್ರಹ ಹಾಗೂ ರೌದ್ರ ಧ್ಯಾನದ ಕಾರಣ ಜೀವ ನಾರಕಾಯುವನ್ನು ಬಂಧ ಮಾಡಿಕೊಂಡು ಈ ಪೃಥ್ವಿಗಳಲ್ಲಿ ಉತ್ಪನ್ನ ಕಾಣುತ್ತಾರೆ. ಓಕೆ, ಒಂದೊಂದೇ ತಿಳ್ಕೊಳ್ಳೋಣ. ಇಲ್ಲಿ ಏನ್ ಹೇಳಿದ್ದಾರೆ? ಯಾವುದು ದ್ರವ್ಯ, ಕ್ಷೇತ್ರ, ಕಾಲ, ಭಾವಗಳಲ್ಲಿ ಸ್ವಯಂ ಹಾಗೂ ಪರಸ್ಪರರಲ್ಲಿ ಪ್ರೀತಿಯನ್ನು ಹೊಂದುವುದಿಲ್ಲವೋ ಅದಕ್ಕೆ ನಾವು ನರಕ ಅಂತ ನಾವು ಕರೀತೇವೆ. ನಾರ್ಕಿ ಅಥವಾ ನರಕ ಅಂತ ನಾವು ಕರೀತೇವೆ. ಅಂದ್ರೆ ಏನು ನೋಡಿ, ದ್ರವ್ಯ, ಕ್ಷೇತ್ರ, ಕಾಲ, ಭಾವದಲ್ಲಿ ಸ್ವಯಂ ಅಂದ್ರೆ ಪರಸ್ಪರ ಪ್ರೀತಿ ಅನ್ನೋ ಭಾವನೆನೇ ಅವರಲ್ಲಿ ಇರೋದಿಲ್ಲ. ಅಂದ್ರೆ ಆ ನರಕದಲ್ಲಿ ಜನ್ಮ ಪಡೆದಂತಹ ಜೀವಿಗಳು ಪರಸ್ಪರ ಏನು ಅನ್ಯ ನಾರ್ಕಿಗಳೆಲ್ಲ ಇರ್ತಾರಲ್ವಾ, ಅವ್ರ ಪ್ರತಿಯವ್ರಿಗೆ ಕಿಂಚಿತ್ತು ಸ್ನೇಹ ಅಥವಾ ಪ್ರೀತಿಯ ಭಾವ ಉತ್ಪನ್ನನೇ ಆಗೋದಿಲ್ಲ. ಭಲೆ ಅವ್ರಿಗೆ ತಮ್ಮ ಅವಧಿಜ್ಞಾನ ಅಂತೂ ಇದ್ದೇ ಇರುತ್ತೆ. ಆ ಒಂದು ಅವಧಿಜ್ಞಾನನೂ ಇರ್ಬೋದು, ಅಥವಾ ಯಾರು ಸಮ್ಯಕ್ ದೃಷ್ಟಿ ಇದ್ರೆ ಅವನಿಗೆ ಅವಧಿಜ್ಞಾನನೂ ಇರುತ್ತೆ ಅಲ್ವಾ? ಸೊ ನರಕದಲ್ಲಿರುವಂತಹ ಜೀವಿಗೆ ತನ್ನ ಅವಧಿಜ್ಞಾನದಿಂದ ಎದುರುಗಡೆ ಇರುವಂತಹ ಜೀವ ನನ್ನ ಹಿಂದಿನ ಭಾವದಲ್ಲಿ ನನ್ನ ತಾಯಿ ಆಗಿದ್ಲು, ನನ್ನ ಮಗ ಆಗಿದ್ದ, ನನ್ನ ತಂದೆ ಆಗಿದ್ದ ಅಂತ ಗೊತ್ತಾದ್ರೇನು ಸಹ ಅವ್ರ ಅವ್ರಿಗೆ ಪ್ರೀತಿ ಅನ್ನೋ ಭಾವ